Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewellers, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಈ ಶ್ರೀಮಂತ ನಾಟ್ಯ ಕಲೆಯನ್ನ ದೂರದರ್ಶನದಲ್ಲಿ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ತಕಧಿಮಿ ತಕಜಣು ಎಂಬ ತಾಳಕ್ಕೆ ಕುಳಿತುಕೊಂಡಲ್ಲೇ ತಲೆದೂಗಲು ಸನ್ನದ್ಧರಾಗಿರುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಅರ್ಪಿಸುವ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಭರತನಾಟ್ಯಂ ರಿಯಾಲಿಟಿ ಶೋ, ಅದುವೇ ಡೈಜಿ ವರ್ಲ್ಡ್ ನಟನಂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟೀ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಧರಣಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಹಾಗೂ ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಡೈಜಿ ವರ್ಲ್ಡ್ ನಟನಂಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಅನೇಕ ಸುತ್ತುಗಳನ್ನು ನೀವು ನೋಡಿದ್ದೀರಿ, ಅನೇಕ ಸಂಚಿಕೆಗಳನ್ನು ನೀವು ನೋಡಿದ್ದೀರಿ. ಈ ವೇದಿಕೆ ಮೇಲೆ ಬಣ್ಣ ಬಣ್ಣದ ಪ್ರದರ್ಶನಗಳನ್ನು ಕೂಡ ನೀವು ನೋಡಿದ್ದೀರಿ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ ಈ ಸುತ್ತಿನ ಸ್ಪೆಷಲ್ ಏನು ಅಂತ. ಸೊ ಮೊದಲನೇ ಕಂಟೆಸ್ಟೆಂಟನ್ನು ವೇದಿಕೆ ಮೇಲೆ ಕರೆಯುವುದಕ್ಕೂ ಮೊದಲು ನಮ್ಮ ತೀರ್ಪುಗಾರರನ್ನು ಸ್ವಾಗತ ಮಾಡೋಣ. ನಮ್ಮ ಜೊತೆ ನಮ್ಮ ಕಂಟೆಸ್ಟೆಂಟ್ಗಳಿಗೆ ಮಾರ್ಗದರ್ಶಕರಾಗಿ ತೀರ್ಪುಗಾರರ ಸ್ಥಾನದಲ್ಲಿ, ಗುರುಗಳ ಸ್ಥಾನದಲ್ಲಿ ಇದ್ದಾರೆ ನಮ್ಮ ತೀರ್ಪುಗಾರರು. ಇವರಿಗೆ ಪ್ರೀತಿಯ ಸ್ವಾಗತ. ಮೊದಲಿಗೆ ನಮ್ಮ ಜೊತೆ ಇದ್ದಾರೆ ನೃತ್ಯ ಸೌರಭ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ, ಇದರ ಗುರುಗಳು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರು. ಸರ್, ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಮತ್ತೋರ್ವ ತೀರ್ಪುಗಾರರಾಗಿ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್, ಇದರ ಗುರುಗಳು ವಿದುಷಿ ರೋಹಿಣಿ ಉದಯ್. ಮ್ಯಾಮ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಜೊತೆಗೆ ಇದ್ದಾರೆ ಅತಿಥಿ ತೀರ್ಪುಗಾರರಾಗಿ ಉಡುಪಿಯ ಹೆಜ್ಜೆ ಗೆಜ್ಜೆ ಫೌಂಡೇಶನ್, ಇದರ ವಿದುಷಿ ದೀಕ್ಷಾ ರಾಮಕೃಷ್ಣ ಮ್ಯಾಮ್. ಮ್ಯಾಮ್, ನಿಮಗೆ ಕೂಡ ಈ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಈ ವೇದಿಕೆಯಲ್ಲಿ ಅನೇಕ ಪ್ರದರ್ಶನಗಳನ್ನು ನೀವು ನೋಡಿದ್ದೀರಿ, ಅನೇಕ ಪ್ರಸ್ತುತಿಗಳನ್ನು ಕೂಡ ನೀವು ನೋಡಿದ್ದೀರಿ. ಈ ವೇದಿಕೆ ಕೇವಲ ಒಂದು ನೃತ್ಯ ಸ್ಪರ್ಧೆಗೆ ಮಾತ್ರವಲ್ಲದೆ ಅನೇಕ ವಿಶಿಷ್ಟ ಸನ್ನಿವೇಶಗಳಿಗೆ ಕೂಡ ಸಾಕ್ಷಿಯಾಗಿದೆ. ಸೊ ನಮ್ಮ ಮೊದಲನೇ ಎಪಿಸೋಡಿಂದ ಇಲ್ಲಿಯವರೆಗೆ ಈ ಒಂದು ವಿಶೇಷವಾದ ಜರ್ನಿಯ ಬಗ್ಗೆ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ನಮ್ಮ ತೀರ್ಪುಗಾರರಾದ ವಿದುಷಿ ರೋಹಿಣಿ ಉದಯ್ ಮ್ಯಾಮ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮ್ಯಾಮ್ ನಮಸ್ತೆ. ಶ್ವೇತಾ, ನಮಸ್ತೆ. ಹೇಗಿದ್ದೀರಿ? ನಾವು ತುಂಬ ಹುಷಾರಾಗಿ ಖುಷಿಯಾಗಿ ಇದ್ದೇವೆ. ಖುಷಿಯ ಜೊತೆಗೆ ಒಂದಷ್ಟು ದೂರದ ಪಯಣ ಸಹ ಸಾಗ್ತಾ ಬಂತು ನಮ್ಮೆಲ್ಲರದ್ದು ಕೂಡ. ನಟನಂ ಬಗ್ಗೆ ಹೇಳೋದಿದ್ರೆ, ನನಗೆ ವೈಯಕ್ತಿಕವಾಗಿ ಒಂದು ಸಂತೃಪ್ತಿಯು, ಒಂದು ಖುಷಿಯು, ಶೂಟಿಂಗ್ ಇದೆ ಅಂತ ಹೇಳುವಾಗ ಏನೇ ಕಾರ್ಯಕ್ರಮ ಇರಲಿ, ಎಂತೆ ಒತ್ತಡ ಇರಲಿ, ನಾವು ಶ್ವೇತ ಸಹ ಇರ್ಬೋದು. ಶ್ವೇತನ ಸ್ಕೆಡ್ಯೂಲ್ ನೋಡಿದರೆ ಪಾಪ ಬೆಳಿಗ್ಗೆ ನೋಡುವಾಗ ಅದೇ ಎನರ್ಜಿಯಲ್ಲಿ ಬಂದು ಬಿಡೋದು. ನಿಮಗೂ ಸಹ ಒಂದು ವಿಶೇಷ ಅಭಿನಂದನೆ ಶ್ವೇತಾ, ವಿಶೇಷ ಅಭಿನಂದನೆ. ಯಾಕಂದರೆ ಒಂದು ಒಳ್ಳೆಯ ಒಂದು ನೃತ್ಯದ ಟೀಮ್ ನಿಮ್ಮದು. ಪ್ರತಿದಿನ ನೋಡ್ತಾ ಇರ್ತೇನೆ ಸ್ಟೇಟಸಲ್ಲಿ ಕಾರ್ಯಕ್ರಮಗಳು. ನಟನಮ್ಮಿನದೇ ಮೊನ್ನೆ ಆವತ್ತು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಮೊದಲಿಗೆ ಬಂದು ಮುಟ್ಟುದು ಶ್ವೇತನೇ ಇಲ್ಲಿಗೆ ಅಂತೇಳಿ. ಹಾಗೆ ಬಂದು ಒಳ್ಳೆಯ ಕಾರ್ಯಕ್ರಮ ಸಹ ನೀವು ಸಹ ನಡೆಸಿಕೊಡ್ತಾ ಇದ್ದೀರಿ. ಒಂದು ಒಳ್ಳೆಯ ಒಂದು ಏನೋ ಒಂದು ವಿಷಯವನ್ನು ಹೊತ್ತುಕೊಂಡು ಬರ್ತಾ ಇದೆ ನಟನಂ. ಹೀಗೆ ಮುಂದೆ ಸಾಗಲಿ ಅಂತ ಆಶಿಸ್ತಾ ಇದೆ ನನ್ನ ಮಾತುಗಳು. ನನಗೆ ತುಂಬ ವೈಯಕ್ತಿಕವಾಗಿ ತುಂಬ ಖುಷಿ ಕೊಟ್ಟಿದೆ. ಈ ಸಂಚಿಕೆಯನ್ನು ಇದೀಗ ನಾವು ಪ್ರಾರಂಭಿಸೋಣ. ನಮ್ಮ ಜೊತೆ ಇದ್ದಾರೆ ಮೊದಲನೇ ಕಂಟೆಸ್ಟೆಂಟ್ ಈ ಸಂಚಿಕೆಯದ್ದು, ಶ್ರೀಕರಿ ಹೊಸಬೆಟ್ಟು ಇಂದ. ನಿಮಗೆ ಈ ವೇದಿಕೆಗೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ ಮ್ಯಾಮ್. ಇಬ್ರು ತುಂಬ ಚಂದ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ ಯು. ನೀವು ಯಾವ ರೀತಿ ಇವತ್ತಿನ ಈ ಒಂದು ಸುತ್ತಿಗೆ ರೆಡಿಯಾಗಿ ಬಂದಿದ್ದೀರಿ ಅಂತ ನೋಡಲಿಕ್ಕೆ ನಾವೆಲ್ಲರೂ ತುಂಬ ಕ್ಯೂರಿಯಸ್ ಆಗಿದ್ದೇವೆ. ಅದಕ್ಕೂ ಮೊದಲು ಈ ರೌಂಡಿನ ಸ್ಪೆಷಾಲಿಟಿ ಡ್ಯುಯೆಟ್ ಪರ್ಫಾರ್ಮೆನ್ಸ್. ಸೊ ಯಾರ ಜೊತೆ ಬಂದಿದ್ದೀರಿ? ನನ್ನ ತಂಗಿ ಜೊತೆ ಬಂದಿದೆ. ತಂಗಿ, ಓಕೆ. ಸೊ ಅವ್ರ ಹತ್ರ ಮಾತಾಡುವ. ಶ್ರೀಕರಿ ಅವರ ತಂಗಿ, ನಿಮ್ಮ ಹೆಸರು, ನಿಮ್ಮ ಪರಿಚಯ? ನನ್ನ ಹೆಸರು ಶ್ರೀಕಲಾ. ನಾನು ಸುರತ್ಕಲಲ್ಲಿರುವ ವಿದ್ಯಾದಾಯಿನಿ ಶಾಲೆಯಲ್ಲಿ 9th ಓದ್ತಿದ್ದೇನೆ. ಓಕೆ. ನಟನಂಗೆ ನಿಮಗೆ ಪ್ರೀತಿಯ ಸ್ವಾಗತ.
ಹೇಗೆ ಅನ್ನಿಸ್ತಾ ಇದೆ? ಹೆದರಿಕೆ ಆಗ್ತಾ ಇದೆಯಾ? ಖುಷಿ ಆಗ್ತುಂಟು. ಖುಷಿ ಆಗ್ತಾ ಉಂಟು. ಸೊ ನಿಮ್ಮಿಬ್ಬರನ್ನು ನೋಡಿ ನಮಗೆ ಕೂಡ ತುಂಬ ಖುಷಿ ಆಗ್ತಾ ಉಂಟು. ಸೊ ಇವತ್ತು ಯಾವ ಪ್ರಸ್ತುತಿಯನ್ನು ಕೊಡ್ತಿದ್ದೀರಾ ನೀವು? ಇವತ್ತು ತೋಡೆಯ ಮಂಗಳವನ್ನು ಮಾಡಲಿದ್ದೇವೆ. ಇದು ವೀಣೆ ಸುಬ್ಬಣ್ಣನವರ ಕೃತಿ. ಇದರಲ್ಲಿ ವಾಚಸ್ಪತಿ, ಆಂದೋಳಿಕ ಹಾಗೆ ಆನಂದ ಭೈರವಿ ಮತ್ತು ಮಧ್ಯಮಾವತಿ ರಾಗ ಬರಲಿದೆ. ಇದರಲ್ಲಿ ವೀಣೆ ಸುಬ್ಬಣ್ಣನವರು ಚಾಮುಂಡೇಶ್ವರಿ ಹಾಗೆ ಈಶ್ವರ ಮತ್ತು ವರಾಹರೂಪಿಯಾದ ವಿಷ್ಣುವಿನ ಕುರಿತು ಬರೆದಿದ್ದಾರೆ. ಇದರಲ್ಲಿ ಮೈಸೂರಿನ ರಾಜರು, ಮಹಾರಾಜರು ಹಾಗೆ ಊರಿನವರ ಮೇಲೆ ಕೃಪೆಯನ್ನು ಹಾಗೆ ಆಶೀರ್ವಾದವನ್ನು ಬೇಡುತ್ತಾ ಈ ಕೃತಿಯನ್ನು ತೋಡೆಯ ಮಂಗಳಮನ್ನು ಬರೆದಿದ್ದಾರೆ. ಇಬ್ಬರಿಗೆ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. परिपाहि श्री चामुण्डेश्वरी देवी, परिपाहि श्री चामुण्डेश्वरी देवी. ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ದಿಗಿ ದಿಗಿ ತಕ್ಕುಂದ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದ. परिपाहि श्री चामुण्डेश्वरी देवी, परिपाहि श्री चामुण्डेश्वरी देवी, परिपाहि श्री चामुण्डेश्वरी देवी. वरचाम महीपति सुकुमारौ, वरचाम महीपति सुकुमारौ. परिपाहि श्री चामुण्डेश्वरी देवी, वरचाम महीपति सुकुमारौ, वरचाम महीपति सुकुमारौ. परिपाहि श्री चामुण्डेश्वरी देवी, वरचाम महीपति सुकुमारौ. ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ದಿಗಿ ದಿಗಿ ತಕ್ಕುಂದ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದ. ಪದ ಸನಿದ ಪಮ ಪಮ ಗರಿ ಸನಿ ಗ ಗರಿ ಸನಿ ದ ಸರಿ ಗ ಮ ಪದ ನಿದ ಪದ ಸನಿದ ಪಮ ಪಮ ಗರಿ ಸನಿ ಗ ಗರಿ ಸನಿ ದ ಸರಿ ಗ ಮ ಪದ ನಿದ ಪದ ಸರಿ ಸರಿ ಗ ಸಗರಿ ರಿ ಸನಿ ದ ಪದ ಸರಿ ಸನಿ ದ ಪ ಸನಿ ದ ಪ ನಿ ದ ಪ ಮ. ಪರಿಪಾಹಿ ಶ್ರೀ ಗಿರಿಜಾಪತೆ, ಪರಿಪಾಹಿ ಶ್ರೀ ಗಿರಿಜಾಪತೆ. वरचाम भूपति बालकुडौ, वरचाम भूपति बालकुडौ. ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ದಿಗಿ ದಿಗಿ ತಕ್ಕುಂದ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದ. ಪದ ಸ ದ ಸರಿ ರಿ ಸರಿ ಮ ಮ ರಿ ಮ ರಿ ಸ. ಪದ ಸ ದ ಸರಿ ರಿ ಸರಿ ಮ ಮ ರಿ ಮ ರಿ ಸ. ರಿ ಸ ನಿ ದ ಮ ಪದ ಸ ನಿ ದ ಮ ರಿ ಸ. ಸರಿ ಮ ಪದ ಸ ನಿ ದ ಪರಿಪಾಹಿ ಶ್ರೀ ವರದ ವೆಂಕಟೇಶ್ವರ ಚಾಮ ಮಹೀಪತಿ ವರ್ಯಪುತ್ರೌ. ಪರಿಪಾಹಿ ಶ್ರೀ ವರದ ವೆಂಕಟೇಶ್ವರ ಚಾಮ ಮಹೀಪತಿ ವರ್ಯಪುತ್ರೌ. ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ದಿಗಿ ದಿಗಿ ತಕ್ಕುಂದ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದ. ಪದ ನಿ ಸ ನಿ ದ ಪ ಮ ಪ ಮ ಘ ಮ ಪ ಮ ಘ ಸ ಪ ಮ ಗ ಮ ಪ ಮ. ಪದ ನಿ ಸ ನಿ ದ ಪ ಮ ಪ ಮ ಘ ಮ ಪ ಮ ಗ ಸ ಪ ಮ ಗ ಮ ಪ ಮ. ಪದ ನಿ ದ ನಿ ಸ ನಿ ಸ ಗ ಸ ಸ ನಿ ದ ನಿ ದ ಪ ಪ ಮ ಗ ಸ ಪ ಮ. ಕ್ಷೀರಾಭಿಷಯನ ನಾರಾಯಣ, ಕ್ಷೀರಾಭಿಷಯನ ನಾರಾಯಣ. ಕಾರುಣ್ಯ
ವಾರಿನಿಧೆ ಶ್ರೀಕೃಷ್ಣ ಕ್ಷೀರಾಭಿಷಯನ ನಾರಾಯಣ ಕಾರುಣ್ಯ ವಾರಿನಿಧೆ ಶ್ರೀಕೃಷ್ಣ ತಾಧಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ತಾಧಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ದಿಗಿ ದಿಗಿ ತಕ್ಕುಂದ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದ ನುತ್ತ ಗಿಣ್ಣ ತಕ್ಕುಂದರಿ ತಕ್ಕುಂದ ತಕ್ಕುಂದ ತಕ್ಕ ತಕ್ಕುಂದ ನುತ್ತ ಗಿಣ್ಣ ತಕ್ಕುಂದರಿ ತಕ್ಕುಂದ ತಕ್ಕುಂದ ತಕ್ಕ ತಕ್ಕುಂದ ನುತ್ತ ಗಿಣ್ಣ ತಕ್ಕುಂದ ನುತ್ತ ಗಿಣ್ಣ ತಕ್ಕುಂದ ನುತ್ತ ಗಿಣ್ಣ ತಕ್ಕುಂದ ನುತ್ತ ಗಿಣ್ಣ ತಕ್ಕುಂದ ನುತ್ತ ತದ್ಧಿಮಿತ ಹತ ಜಂತರಿ ನುತ್ತ ಗಿಣ್ಣ ತಕ್ಕುಂದರಿ ಹತ ಜಂತರಿ ನುತ್ತ ತದ್ಧಿಮಿತ ಹತ ಜಂತರಿ ದಿಗಿ ದಿಗಿತ ದಿಗಿ ದಿಗಿತೆ ದಿಗಿ ದಿಗಿತೊಂ ದಿಗಿ ದಿಗಿ ನಂ ಕಿಡದಗ ದರಿಗಿಡದೊಂ ನುತ್ತ ಗಿಣ್ಣ ತಕ್ಕುಂದರಿ ತತ್ತ ಕಿಡದಗ ದರಿಗಿಡದೊಂ ನುತ್ತ ಗಿಣ್ಣ ತಕ್ಕುಂದರಿ ತಕ್ಕ ದಿಕ್ಕು ಕಿಡದಗ ದರಿಗಿಡದೊಂ ಪರಿಪಾಹಿ ಶ್ರೀ ಚಾಮುಂಡೇಶ್ವರಿ ಪರಿಪಾಹಿ ಶ್ರೀ ಚಾಮುಂಡೇಶ್ವರಿ ಪರಿಪಾಹಿ 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 ಶ್ರೀಕರಿ ಮತ್ತು ಶ್ರೀಕಲಾ ಡಾನ್ಸ್ ಮಾಡೋದ್ರಿಂದ ಪೀಸ್ ಸಿಗ್ತದೆ ಅಂತ ನಮ್ಮೆಲ್ಲರಿಗೆ ಸಹ ಕೇಳಿ ಗೊತ್ತು, ಅನುಭವಿಸಿ ಕೂಡ ಗೊತ್ತು, ನೋಡಿ ಕೂಡ ಗೊತ್ತು. ಪೀಸ್ಫುಲ್ಲಾಗಿ ಡಾನ್ಸ್ ಮಾಡೋರು ತುಂಬ ಕೆಲವರನ್ನು ನಾನು ನೋಡಿದ್ದೇನೆ. ಅದರಲ್ಲಿ ನನಗೆ ಶ್ರೀಕರಿ ಕೂಡ ಯಾವಾಗ ಸಹ ಹಾಗೆ ಕಾಣಿಸ್ತಾರೆ. ಅವರು ತುಂಬ ಪೀಸ್ಫುಲ್ಲಾಗಿ ಡಾನ್ಸ್ ಮಾಡ್ತಾರೆ, ನಮಗೂ ತುಂಬ ಪೀಸ್ಫುಲ್ಲಾಗಿ ಕಾಣಿಸ್ತಾರೆ. ನಿಮ್ಮ ಇವತ್ತಿನ ಈ ಪ್ರಸ್ತುತಿ ಬಗ್ಗೆ ನಾವು ಜಡ್ಜಸ್ ಹತ್ರ ಅವರ ಅನಿಸಿಕೆಯನ್ನು ಕೇಳುವ. ಸೊ ಪ್ರಮೋದ್ ಸರ್, ಹೇಗಿತ್ತು ಶ್ರೀಕರಿ ಹಾಗೂ ಅವರ ತಂಗಿಯ ಇವತ್ತಿನ ಪರ್ಫಾರ್ಮೆನ್ಸ್? ಶ್ರೀಕರಿ ಬಹುಶಃ ತೋಡೆ ಮಂಗಳಂ ಬಹಳ ಚಂದವಾಗಿ ಇವತ್ತು ಪ್ರೆಸೆಂಟ್ ಮಾಡಿದ್ದಾರೆ. ಇವತ್ತು ಇವರನ್ನು ನನಗೆ ನೃತ್ಯ ಮಾಡುವಾಗ ನನಗೆ ಕಂಡದ್ದು ಈ ಬೊಂಬೆ ಆಟ. ನನಗೆ ವೇದಿಕೆಯಲ್ಲಿ ಅದೇ ನನಗೆ ಕಂಡಿತ್ತು. ಬೊಂಬೆ ಆಟ ಕೈಯನ್ನು ಹೀಗೀಗೆಲ್ಲ ಮಾಡ್ಕೊಂಡೆಲ್ಲ ಮಾಡ್ತಾರಲ್ಲ, ನನಗೆ ಹಾಗೇ ಕಂಡಿತ್ತು. ಬಹಳ ಚಂದ ಪ್ರೆಸೆಂಟ್ ಮಾಡಿದ್ದೀರಿ, ಮುದ್ದಾಗಿ ಕಾಣ್ತೀರಿ ಕೂಡ. ಅಕ್ಕ ತಂಗಿ ಇಬ್ಬರು ಕೂಡ ಅದ ಕಾರಣ ನಿಮ್ಮೆಲ್ಲವನ್ನು, ಅದರಲ್ಲಿ ತಾಳಗಳು ಕೂಡ ಹಾಗೆ, ಲೆಕ್ಕಾಚಾರಗಳು ಮೃದಂಗದ ಬಹಳ ತುಂಬ ಇದೆ. ಅದನ್ನು ಚೆನ್ನಾಗಿ ನಿಭಾಯಿಸಿದಿರಿ ನೀವು ಇಬ್ಬರು ಕೂಡ. ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ದೀಕ್ಷಾ ಮ್ಯಾಮ್. ನಮಸ್ತೆ ಶ್ರೀಕರಿ. ಹಾಯ್. ಫಸ್ಟ್ ಆಫ್ ಆಲ್ ವೆರಿ ಬ್ಯೂಟಿಫುಲ್ ಆಡಿಯೋ. ನೀವು ಕ್ರೆಡಿಟ್ಸ್ ಹೇಳಿದ್ದು ಒಳ್ಳೆಯದಾಯಿತು. ಅಂದರೆ ನಮಗೂ ಕೂಡ ಒಂದು ಗೊತ್ತಾಯಿತು ಎಲ್ಲಿಂದ ಅಂತ. ಭಾಳ ಚಂದ ಕ್ಯಾಲ್ಕುಲೇಷನ್ಸ್ಗಳಿದ್ದಾವೆ. ಆ್ಯಂಡ್ ನನಗೆ ಒಂದು ಇಷ್ಟ ಆಗಿದೆ ಏನಂದರೆ, ನೀವು ಈ ಹಾಡಲ್ಲಿ ಇರುವಂತಹ ಎಲ್ಲ ರಾಗಗಳ ಪರಿಚಯವನ್ನು ಇಟ್ಕೊಂಡು ಬಂದ್ರಿ, ವಿಚ್ ಇಸ್ ವೆರಿ ಗುಡ್. ಯಾಕೆಂದರೆ ಕೆಲವರಿಗೆ ಇರ್ತದೆ ಸಂಗೀತ, ಈಗ ಎಕ್ಸಾಮ್ ಟೈಮಲ್ಲಿ ಮಾತ್ರ ಮಕ್ಕಳು ರಾಗ ತಾಳನ ಬೈಹಾಟ್ ಮಾಡೋದನ್ನು ನೋಡಿದ್ದೇನೆ. ಸೊ ಹಾಗೆ ಇರುವಾಗ ನಾವು ಡಾನ್ಸರ್ಸ್ ಕೂಡ ರಾಗದ ಡೆಪ್ತ್ ಗೊತ್ತಿಲ್ಲದಿದ್ರೂ ಚಿಂತೆ ಇಲ್ಲ, ನಮಗೆ ಸ್ವಲ್ಪನಾದರೂ ಒಂದು ಜ್ಞಾನ ಅಂತ ಇದ್ದರೆ, ಅಂದರೆ ರಾಗದ ಹೆಸರು ತಾಳದ ಹೆಸರು ಗೊತ್ತಿದ್ದರೆ ಅದು ಇನ್ನೂ ನಮ್ಮ ಒಂದು ಜ್ಞಾನದ ಭಂಡಾರವನ್ನು ಜಾಸ್ತಿ ಮಾಡ್ತದೆ ಅಂತ ನನ್ನ ಅನಿಸಿಕೆ. ಸೊ ಬಹಳ ಖುಷಿಯಾಯಿತು ನನಗೆ. ರಾಗಮಾಲಿಕೆ ಇದು ಬಂದಂತಹ ಎಲ್ಲ ರಾಗಗಳನ್ನು ಸ್ಪಷ್ಟವಾಗಿ ಹೇಳಿದ್ದೀರಿ, ವಿಚ್ ಇಸ್ ವೆರಿ ಗುಡ್ ನಾಲೆಜ್. ಇದೇ ಥರ ಎಲ್ಲ ಹಾಡುಗಳ ರಾಗಗಳನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ನೆಕ್ಸ್ಟ್ ಹೋಗ್ತಾ. ಆ್ಯಂಡ್ ಕಮಿಂಗ್ ಟು ಯುವರ್ ಡಾನ್ಸ್ ಪರ್ಫಾರ್ಮೆನ್ಸ್, ವೆರಿ ವೆರಿ ನೈಸ್. ಅಂದರೆ ಒಂಥರ ಅವರು ಸರ್ ಹೇಳಿದ ಹಾಗೆ ಎರಡು ಗೊಂಬೆಗಳು ಡ್ಯಾನ್ಸ್ ಮಾಡಿದಾಗ ಹೇಗಿರ್ತದೆ ಚಂದ ಮಾಡಿ, ಆ ಒಂದು ತಕ್ಕ ಧಿಮ್ಮಿ ತಕ್ಕ ಜಣ್ಣು ತಕ್ಕ ಧಿಮ್ಮಿ ಎಲ್ಲೆಲ್ಲಿ ಬರಬೇಕು ಏನೇನು ಬರಬೇಕು ಅಂತ ಒಂದು ಕ್ಲಾರಿಟಿ ಇತ್ತು ನಿಮಗೆ. ಮತ್ತು ಸ್ಟೆಪ್ಸು ಕೂಡ ನನಗೆ ತುಂಬ ಇಷ್ಟ ಆಯಿತು. ಎಂಥ ಕೊರಿಯೋಗ್ರಫಿಯನ್ನು ಮಾಡಿದ್ದಾರೆ, ಅದನ್ನು ಪರ್ಫೆಕ್ಟಾಗಿ ನೀವು ಅದನ್ನು ನಿಭಾಯಿಸಿದ್ದೀರಿ. ಸೊ ಐ ಲವ್ ದ ಪರ್ಫಾರ್ಮೆನ್ಸ್. ಆ್ಯಂಡ್ ಕಾಸ್ಟ್ಯೂಮ್, ಎಸ್ ಆಫ್ ಕೋರ್ಸ್ ಬಹಳ ಚೆನ್ನಾಗಿದೆ. ವೆರಿ ವೆರಿ ವೆರಿ
ಐ ಪ್ಲೀಸಿಂಗ್. ತುಂಬ ಚೆನ್ನಾಗಿ ಕಾಣಿಸ್ತಿದ್ರೆ ಇಬ್ಬರು ಡ್ಯಾನ್ಸ್ ಮಾಡಬೇಕಾದ್ರೆ. ಆಲ್ ದಿ ಬೆಸ್ಟ್ ಟು ಯು ಬೋತ್. ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್, ಶ್ರೀಕರಿ ಅವರ ಇಂದಿನ ಪ್ರಸ್ತುತಿಯ ಬಗ್ಗೆ. ಶ್ರೀಕರಿ, ಈ ಶ್ರೀಕಲಾ ಅಲ್ಲ? ನಮಸ್ತೆ ಶ್ರೀಕಲಾ. ಅವರಿಬ್ಬರು ಹೇಳಿದರು ಗೊಂಬೆ ಆಟ ಮುದ್ದಾಗಿ ಕಾಣಿಸಿದ್ದಾರೆ ಅಂತ. ಒಳ್ಳೆಯ ಒಂದು ಸಂಗೀತ. ಈಗ ದೀಕ್ಷಾ ಅವರು ಹೇಳಿದರು, ಪ್ರಮೋದ್ ಸರ್ ಹೇಳಿದರು. ಒಂದು ಕೆಲವು ಕಡೆ ಅವರೊಂದು ಫೋಸ್ ನಿಲ್ತಾರೆ, ಒಂದು ವೆಂಕಟರಮಣ ಆಗಿಕೊಂಡು ಭಾರಿ ಚೆಂದ ಇತ್ತು. ಅಂದರೆ ಆ ಒಂದು ಕನೆಕ್ಟ್ ಆಗೋದುಂಟಲ್ಲ ಆ್ಯಸ್ ಅ ಆಡಿಯನ್ಸಿಗೆ. ಮತ್ತು ಅವರದ್ದು ವಿಷ್ಣು ಲಕ್ಷ್ಮಿಯಾಗಿ ಒಂದು ಟೈಮಿಂಗ್ಸ್ ಸಡನ್ ಅಲ್ಲೇ ಫಾಸ್ ಭಾರಿ ಚೆಂದ ಕಂಡಿತು. ಆ ಕೆಲವೆಲ್ಲ ಅದೇ ಹೇಳ್ತಾರಲ್ಲ, ನಾವು ಪಾಯಸ ತಿನ್ನಬೇಕಿದ್ರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಸಿಗ್ತದಲ್ಲ, ಆ ರೀತಿಯಾಗಿ ಬಹಳ ಚೆನ್ನಾಗಿತ್ತು. ಮತ್ತು ಕೊನೆಯಲ್ಲಿ ಮಾಡಿದ ಮುಕ್ತಾಯಗಳು ಅವರದ್ದು ಆ ಲಯಬದ್ಧವಾಗಿತ್ತು, ಬಹಳ ಸುಂದರವಾಗಿತ್ತು. ಮತ್ತು ಅವರದ್ದೇ ಆದಂಥ ಒಂದು ಬಾಡಿ ಲ್ಯಾಂಗ್ವೇಜ್, ದಡಬಡ ಅಂತೇಳಿ ಅತಿಯಾಗಿ ಇಲ್ಲದಿದ್ದರೂ ಕೂಡ ಇಲ್ಲ, ಆ ಅಡವುಗಳ ಫಿನಿಶಿಂಗ್ಸು ನೀಟಾಗಿ ಅವರಿಗೆ ಸುಸ್ತಾಗ್ತದೆ ಅಂತ ಅನ್ನಿಸೋದೇ ಇಲ್ಲ, ಆ ರೀತಿಯಲ್ಲಿ ಮಾಡಿ ಮುಗಿಸ್ತಾರೆ. ಮತ್ತು ಒಂದು ಅದೇ ಕಾಮ್ನೆಸ್ ಆಗಿ ಅಭಿನಯ ನಾವೇ ಅರ್ಥ ಮಾಡಿಕೊಳ್ಬೇಕು. ಆ ಕಣ್ಣುಗಳಿಂದ ನಮ್ಮ ಕಣ್ಣುಗಳಿಗೆ ಪಾಸ್ ಮಾಡ್ತಾರೆ ಅವರು ಆ ಅಭಿನಯವನ್ನು, ಆ ಸಾತ್ವಿಕ ಭಾವವನ್ನು. ತುಂಬ ಚೆಂದಾಗಿತ್ತು. ಮತ್ತು ವಿಶೇಷವಾದಂತಹ ಒಂದು ತೋಡೆಯ ಮಂಗಲಂ. ಇದರಲ್ಲಿ ಪ್ರಮೋದ್ ಸರ್ ಹೇಳ್ತಾ ಇದ್ರು, ಅವರು ನೃತ್ಯ ಪ್ರದರ್ಶನ ಅಂದರೆ ಪ್ರಸ್ತುತಿ ಆಗುವಾಗ ಜತಿಗಳು ಎಲ್ಲ ಒಂದೇ ಇತ್ತು. 3 ಕಡೆ ಜತಿಗಳು ಬರುವಾಗ ಸಹ ಆ ಶೊಲ್ಕಟ್ಟುಗಳು ಒಂದೇ ಇತ್ತು. ಅದೊಂದು ವಿಶೇಷತೆ ಕಂಡಿತು. ಪರ್ಫಾರ್ಮೆನ್ಸ್ ಓವರಾಲ್ ತುಂಬ ಚೆಂದಾಗಿತ್ತು, ನೀಟಾಗಿತ್ತು, ತುಂಬ ಸುಂದರವಾಗಿ ಕಾಣ್ತಾ ಇದ್ದೀರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್, ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡೋದಕ್ಕೆ. ಸೊ ಮಾರ್ಕ್ಸ್ ಕೇಳುವಲ್ಲ. ದೀಕ್ಷಾ ಮ್ಯಾಮ್, ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಇವತ್ತು ಶ್ರೀಕರಿಗೆ? 8.5. 8.5 ಸಿಕ್ಕಿದೆ. ಓಕೆ, ಸೊ ರೋಹಿಣಿ ಮ್ಯಾಮ್, ನಿಮ್ಮ ಮಾರ್ಕ್ಸ್? ಇವತ್ತಿನ ಸಹೋದರಿಯರ ನೃತ್ಯ ಪ್ರಸ್ತುತಿಗೆ ನನ್ನ ಕಡೆಯಿಂದ ಇನ್ನೊಂದು 8.5 ಸಿಕ್ಕಿದೆ. ಸೊ ಪ್ರಮೋದ್ ಸರ್? ಶ್ರೀಕರಿ, ನಿಮ್ಮ ಇವತ್ತು ಅಂಕ ಮತ್ತೊಂದು 8.5. ಸೊ 8.5, 8.5, 8.5. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್. ಮತ್ತೊಮ್ಮೆ 3 ಜಡ್ಜಸ್ಸಿಂದ 8.5 ಮಾರ್ಕ್ಸ್ ಸಿಕ್ಕಿದೆ. ಆಲ್ ದ ವೆರಿ ಬೆಸ್ಟ್. ವೀಕ್ಷಕರೇ, ನಮ್ಮ ಮುಂದಿನ ಕಂಟೆಸ್ಟೆಂಟನ್ನು ಇದೀಗ ವೇದಿಕೆ ಮೇಲೆ ಕರೆಯುವ. ಮುಂದೆ ಬರ್ತಾ ಇದ್ದಾರೆ ಯಶಸ್ ಭಟ್ ಕೊಣಾಜೆಯಿಂದ. ನಮಸ್ತೆ. ನಮಸ್ತೆ. ಯಾರ ಜೊತೆ ಬಂದಿದ್ದೀರಿ? ಡ್ಯಾನ್ಸ್ ಮೆಂಟ್ ಒಟ್ಟಿಗೆ ಬಂದಿದ್ದೆ. ಸೊ ನಿಮ್ಮ ಪರಿಚಯ? ನನ್ನ ಹೆಸರು ಅನನ್ಯ, ನಾನು ಮಂಜೇಶ್ವರದಿಂದ ಬಂದಿದ್ದೇನೆ. ನಾನು ಶ್ರೀರಾಮಕೃಷ್ಣ ಕಾಲೇಜಿನಲ್ಲಿ ಫೈನಲ್ ಇಯರ್ BCA ಮಾಡ್ತೇನೆ. ಓಕೆ, ಮತ್ತೊಮ್ಮೆ ನಿಮಗೆ ನಟನಂ ವೇದಿಕೆಗೆ ಪ್ರೀತಿಯ ಸ್ವಾಗತ. ಸೊ ಯಶಸ್, ಇವತ್ತು ಯಾವ ಒಂದು ಪ್ರಸ್ತುತಿಯನ್ನು ಈ ವೇದಿಕೆಯಲ್ಲಿ ಕೊಡಲಿಕ್ಕಿದ್ದೀರಿ? ನಮಸ್ತೆ. ಇವತ್ತು ನಾವು ಶಿವಕೃತಿಯನ್ನು ಮಾಡಲಿಕ್ಕಿದ್ದೇವೆ. ತಾಳ ಆದಿ, ರಾಗ ಲಟಂಗಿ ಮತ್ತು ರಚನೆ ನರಸಿಂಹಾಚಾರ್ಯ ಅವರ ರಚನೆ. ಓಕೆ, ಸೊ ಈ ವೇದಿಕೆ ಇದೀಗ ನಿಮ್ಮದು. ಆಲ್ ದ ವೆರಿ ಬೆಸ್ಟ್. ಕಂಡೇನ ನಟರಾಜನ ಕರುಣಾಕರ ಶಿವನ ಗಂಡೇನ ನಟರಾಜನ ತಲಂಗು ಚತು ತಕ ತಕ ತದಿಗಿನ ತುಂ ತತ್ತಿ ತಕ ನಕ ಜುಂ ತದಿಗಿಟ ತಕ ತಾಂ ದಿತ್ತಾಂ ತತ್ತಿತ್ತಾಂ ತಕ ತತ್ತಿಂಗಿನ ತುಂ ತಕ ದಿಕ್ ತಕ ನಕ ಜುಂ ತರಿಗಿಟ ತಕ ತೈ ದಿತ್ತೈ ತತ್ತಿತ್ತೈ ತಕ ತತ್ತಿಂಗಿನ ತುಂ ತತ್ತಿ ತಕ ನಕ ಜುಂ ತರಿಗಿಟ ತಕ ತಕ ದಿ ತಕ ನಕ ಜುಂ ತರಿಗಿಟ ತಕ ತತ್ತಿ ತಕ ನಕ ತಕ ದಿ ತಕ ನಕ ತಕ ನಕ ದಿ ತಕ ನಕ ತಕ ನಕ ತಕ ತಿಕ್ಕು ಕೃತಕ ತರಿಗಿಡ ಜುಂ 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 ಕಂಡೇನ ನಟರಾಜನ ಕರುಣಾಕರ ಶಿವನ 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 ಕಂಡೇ ನುಪುರವನು ಗಯಿತವನ ಶಿವನ ಪನ್ನಗತರಣ ಕಂಡೇ
ಶಿವನ ಪನ್ನಗಧರಣ ಕಂಡೇನ ನಟರಾಜನ ಕರುಣಾಕರ ಶಿವನ ಕಂಡೆ ಮುಪ್ಪುರವನು ಗೈದವನ ಶಿವನ ಪನ್ನಗಧರಣ ಕಂಡೇನ ನಟರಾಜನ ದಂಡೋಪದಂಡ ಶಿವನಾದಿ ಸಮೇತ ಬ್ರಹ್ಮಾಂಡಗಳೊಡೆಯ ಶಿವ ತಾಂಡವ ನೃತ್ಯವನಾಡಿ ಮೆರೆದವ ಬ್ರಹ್ಮಾಂಡಗಳೊಡೆಯ ಶಿವ ತಾಂಡವ ನೃತ್ಯವನಾಡಿ ಮೆರೆದವನಾಂಡಗಳೊಡೆಯ ಶಿವ ತಾಂಡವ ನೃತ್ಯವನಾಡಿ ಮೆರೆದವನ ಕಂಡೇನ ನಟರಾಜನ ಕರುಣಾಕರ ಶಿವನ ಕಂಡೆ ಮುಪ್ಪುರವನು ಗೈದವನ ಶಿವನ ಪನ್ನಗಧರಣ ಕಂಡೇನ ನಟರಾಜನ ಕರುಣಾಕರ ಶಿವನ ಕಂಡೆ ಮುಪ್ಪುರವನು ಗೈದವನ ಶಿವನ ಪನ್ನಗಧರಣ ಕಂಡೇನ ನಟರಾಜನ 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 ಯಶಸ್ ಮತ್ತು ಅನನ್ಯ ಒಂದು ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟಿದ್ದೀರಿ. ಜಡ್ಜಸ್ ಹತ್ರ ಹೋಗುವುದಕ್ಕೂ ಮೊದಲು ನಿಮಗೆ ಏನು ಅನ್ನಿಸ್ತು? ಪ್ರಾಕ್ಟೀಸ್ ಮಾಡಿದ್ದೇವೆ, ಆದರೆ ಎಕ್ಸಾಮ್ ಇರೋ ಕಾರಣ ಸ್ವಲ್ಪ ಪ್ರಾಕ್ಟೀಸ್ ಇನ್ನು ಮಾಡ್ಬೋದಿತ್ತು ನಮಗಿಲ್ಲದಿದ್ದರೆ, ಹಾಗೆ ಅದೊಂದು ಇದು ಅಷ್ಟೇ. ಸೊ ಎಕ್ಸಾಮ್ ಇದ್ದ ಕಾರಣದಿಂದ ಸ್ವಲ್ಪ ಆಚೆ ಈಚೆ ಆಯಿತು ಅಂತ ನಿಮಗೆ ಅನ್ನಿಸ್ತು. ಜಡ್ಜಸ್ಸಿಗೆ ಏನು ಅನ್ನಿಸ್ತು ಅಂತ ಕೇಳುವ. ಸೊ ದೀಕ್ಷಾ ಮ್ಯಾಮ್, ಹೇಗಿತ್ತು ಇವರ ಈ ಪರ್ಫಾರ್ಮೆನ್ಸ್? ಹಲೋ ಯಶಸ್, ನಮಸ್ತೆ. ಸೊ ನಿಮಗೆ ಪರ್ಫಾರ್ಮೆನ್ಸ್ ನೀವು ಮಾಡಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಇದೆ ಇದೆ. ಎಲ್ಲೂ ಮಿಸ್ಟೇಕ್ ಆಗಲಿಲ್ಲ ಅಂತ ಅನ್ನಿಸ್ತಾ ಉಂಟಾ? ಕೆಲವು ಕಡೆ ಆಗಿದೆ ಸಣ್ಣ ಸಣ್ಣ, ಅದು ಸ್ವಲ್ಪ ಪ್ರಾಕ್ಟೀಸ್ ಸ್ವಲ್ಪ ನಮಗೆ ಎಕ್ಸಾಮ್ ಇರೋ ಕಾರಣ ಸ್ವಲ್ಪ ಇದಾಯಿತು. ಓಕೆ, ಎಕ್ಸಾಮ್ಸನ್ನು ಸೈಡಿಗೆ ಇಟ್ಟರೆ ಇದೊಂದು ಡ್ಯಾನ್ಸ್ ಇದು ಪ್ಲ್ಯಾಟ್ಫಾರ್ಮ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಅದು ನೀವು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅಂತ ಹೇಳಿದ್ದೀರಿ, ಅದು ಆ್ಯಕ್ಚುಲಿ ಮೇಜರ್ ಮಿಸ್ಟೇಕ್ಸ್. ಅಂದರೆ ತಟ್ಟುಮೆಟ್ಟು ಅಂತ ನಾವು ಹೇಳ್ತೇವೆ, ಅದರಲ್ಲಿ ಗತಿ ಭೇದ ಉಂಟು ಈ ತಟ್ಟುಮೆಟ್ಟು ಅಲ್ಲಿ. ಸೊ ಹಾಗಾಗಿ ಗತಿಭೇದ ಅಂದರೆ ಒಂದು ತಾಳಕ್ಕೆ ಹೋಗುವಾಗ ಅದರಲ್ಲಿ ಜಾತಿಗಳು ಬೇರೆ ಬೇರೆ ಬರ್ತದೆ ಒಂದೊಂದು ಪೆಟ್ಟುಗಳಲ್ಲಿ. ಆಮೇಲೆ ಈವನ್ ಅದರಲ್ಲಿ ನಡೆ ಕೂಡ ಸ್ವಲ್ಪ ತಕ್ಕದಿಮಿ ತಕ್ಕಜಣು ಮಧ್ಯದಲ್ಲಿ ಬೇರೆ ಬೇರೆ ಜಾತಿಗಳನ್ನು ಹಾಕಿ ಮಾಡಿದ್ರಿಂದ ಸ್ವಲ್ಪ ಗಮನ ಕೊಡಬೇಕಿತ್ತು ಅದರ ಮೇಲೆ ಅಂತ ನನಗೆ ಅನಿಸಿತ್ತು. ಬಿಕಾಸ್ ಇಟ್ ಈಸ್ ಎ ವೆರಿ ಹ್ಯೂಜ್ ಕಾನ್ಸೆಪ್ಟ್ ಇನ್ ಕಮ್ಮಿಂಗ್ ಡೇಸ್. ನಿಮ್ಮ ಡ್ಯಾನ್ಸಿಂಗನ್ನು ಪ್ರೊಫೆಷನ್ ಆಗಿ ತಗೊಳ್ಳೋದು ಒಂದೇ ಅಲ್ಲದೆ ಅದನ್ನು ಸ್ಟಡಿ ಮಾಡೋರಿಗೆ ಕೂಡ ಇದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಗತಿ ಯತಿ ಅಂತ ಒಂದು ನಾವೇನು ಹೇಳ್ತೇವೆ ನಡೆಗಳು, ಇದೆಲ್ಲ ಬಹಳ ಮುಖ್ಯ ಆಗ್ತದೆ. ಇದರ ನಾಲೆಜ್ ಇರಲೇಬೇಕು ಪ್ರತಿಯೊಬ್ಬರಿಗೂ. ಜಸ್ಟ್ ಒಂದು ತಟ್ಟುಮೆಟ್ಟು ಆಗಿರೋದಿಲ್ಲ ಅದು. ಅದರಲ್ಲಿ ನಾವೆಂತ ಕಲ್ತಿದ್ದೇವೆ ಅದನ್ನು ಚಂದ ಮಾಡಿ ತೋರಿಸುವಂತಹ ಒಂದು ಅಪಾರ್ಚುನಿಟಿ ಅದು. ಅಂದರೆ ಅದರಲ್ಲಿ ಕಾನ್ಫಿಡೆನ್ಸಲ್ಲಿ ನಾನು ಕಿ ಟ ತಕ್ಕ ಧಿಮಿ ತಕ್ಕ ಝಣ್ಣು ಕಿ ಟ ತಕ್ಕ ಧಿಮಿ ತಕ್ಕ ಝಣ್ಣು ತಕ್ಕ ಜಣ್ಣು ಕೆಡ್ದಗದರಿಗಿಡದುಮ್ ಆ ಥರ ಏನಾದರೂ ನಾವು ಮಾಡಿ ಅದನ್ನು ಸ್ಪಷ್ಟತೆಯನ್ನು ನಾವು ತೋರಿಸಿದಾಗ ಅದರಲ್ಲಿ ನಮ್ಮ ವೈಖರಿಯನ್ನು ನಾವು ತೋರಿಸ್ಬೋದು. ಸೊ ನನಗೆ ಅನಿಸಿದ್ದೇನೆಂದರೆ ಅಲ್ಲಿ ಮೇಜರ್ ಎಲ್ಲ ಕಡೆ ಬಂದ ತಟ್ಟುಮೆಟ್ಟುಗಳಲ್ಲಿ ಕೂಡ ಮಿಸ್ಟೇಕ್ಸ್ ಆಯಿತು. ಇನ್ನೊಂದು ಅದರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಿತ್ತು. ಆ್ಯಂಡ್ ಕೊರಿಯೋಗ್ರಾಫಿಯನ್ನು ಮರ್ತ್ರಿ ಕೆಲವು ಕಡೆ.
ಸೊ ಅದು ಚೂರು ಆಚೆ ಈಚೆ ಅಂತ ನನಗೆ ಕಾನ್ಫಿಡೆನ್ಸ್ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬೇಕಿತ್ತು ಅಂತ ಅನಿಸಿತ್ತು. ಅದರ್ವೈಸ್ ಯುವರ್ ನಟರಾಜ ಪೋಸ್ಚರ್ಸ್ ಆಗಲಿ ಶಿವನದೆಲ್ಲ ಚೆನ್ನಾಗಿ ಮಾಡಿದ್ದೀರಿ. ಅದು ಕಾಲೆತ್ತಿ ಟರ್ನ್ ಮಾಡೋದೆಲ್ಲ ಇಟ್ಸ್ ಅ ವೆರಿ ಯುನೀಕ್ ಥಿಂಗ್ ವಿಚ್ ವಿ ಸಾ ಟುಡೇ. ಬಟ್ ಅದರಲ್ಲಿ ಸ್ವಲ್ಪ ಇನ್ನೂ ಸಹ ಐ ಫೆಲ್ಟ್ ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಾಣ್ತಿರ್ಲಿಲ್ಲ ಡ್ಯಾನ್ಸ್ ಮಾಡುವಾಗ. ಎಲ್ಲೋ ಅದೊಂದು ಟಫ್ ಪೋರ್ಷನ್ ಬರ್ತಾ ಉಂಟು ಅಂತ ಅದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಗೊತ್ತಾಗ್ತದೆ. ಸೊ ಅದೊಂದು ಚೂರು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಪ್ರಾಬಬ್ಲಿ ದಿಸ್ ಡ್ಯಾನ್ಸ್ ವುಡ್ ಹವ್ ಬಿನ್ ಲಿಟಲ್ ಮೋರ್ ಬೆಟರ್ ಅಂತ ನನಗೆ ಅನಿಸಿದ್ದು. ಬಟ್ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸ್ಮಾಲ್ ಎರರ್ ಅಂತ ಯಾವತ್ತು ನಾವು ಯಾವ ಪಾರ್ಟನ್ನು ಕನ್ಸಿಡರ್ ಮಾಡಬಾರ್ದು. ಎಷ್ಟು ಚಿಕ್ಕವ ಇದು ಪ್ರಾಬ್ಲಮ್ ಇದ್ದರೂ ಅಥವಾ ನಮ್ಮ ಕಡೆ ಕಲೀಲಿಕ್ಕೆ ಅವಕಾಶ ಇದ್ದರೂ ಅದನ್ನು ಕಲಿತೇ ನಾವು ಮುಂದೆ ಹೋಗಬೇಕು. ಸೊ ದಯವಿಟ್ಟು ಇದೇ ಡ್ಯಾನ್ಸನ್ನು ಇನ್ನೊಮ್ಮೆ ನೀವು ಪ್ರಾಕ್ಟೀಸ್ ಮಾಡಿ ಆ ತಟ್ಟುಮೆಟ್ಟುವಲ್ಲಿ ಬರುವಂತಹ ವೆರಿ ಬ್ಯೂಟಿಫುಲ್ ಮೃದಂಗ ಬೋಲುಗಳನ್ನು ಕೊನ್ನಕ್ಕೋಲುಗಳನ್ನು ಹಾಕಿದ್ದಾರೆ ಅದರಲ್ಲಿ. ಸೊ ಅದನ್ನು ಕಲಿತು ಇನ್ನೊಂದು ಸಲ ಪರ್ಫಾರ್ಮ್ ಮಾಡುವಾಗ ಅದನ್ನು ಚೆಂದ ಮಾಡಿ. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಟು ಬೋತ್ ಆಫ್ ಯು. ಚೆನ್ನಾಗಿ ಕಾಣಿಸ್ತಾ ಇತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್, ಬಟ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಂತ ನನ್ನ ಪರ್ಸ್ನಲ್ ಅನುಭವ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮುಂದೆ ರೋಹಿಣಿ ಮ್ಯಾಮ್, ಹೇಗೆ ಅನ್ನಿಸ್ತು ಯಶಸ್ ಅವರ ಈ ಪರ್ಫಾರ್ಮೆನ್ಸ್? ನಮಸ್ತೆ ಯಶಸ್. ನಿಮ್ಮ ಜೊತೆ ಬಂದಿರುವವರು ಅನನ್ಯ. ನಮಸ್ತೆ ಅನನ್ಯ. ಯಶಸ್ಸನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಯಶಸ್ಸಿನ ನೃತ್ಯ ಹೇಗೆ, ಆ ಒಂದು ನೃತ್ಯ ಮಾಡುವಂಥ ವೈಖರಿ ಇದನ್ನೆಲ್ಲ ಗಮನಿಸಿದ್ದೇವೆ. ಅವರು ಆಲ್ರೆಡಿ ಹೇಳಿದರು ಅದಕ್ಕೆ ಪೂರಕವಾಗಿ ಏನೆಲ್ಲ ತಯಾರಿ ಮಾಡಬೇಕು, ಇನ್ನು ಹೇಗೆ ಬೆಟರ್ ಮಾಡಬೇಕು ಅಂತ ದೀಕ್ಷಾ ಅವರು ಈಗಾಗಲೇ ಹೇಳಿದರು ನಿಮಗೆ. ನಾನು ಸಹ ಕೆಲವೊಂದು ಕಂಡುಕೊಂಡಾಗೆ ಕಂಡೇನ ನಟರಾಜನ ಅಂತ ಬರುವಾಗ ಆ ಭಕ್ತಿಯ ಜೊತೆಗೆ ಆ ಒಂದು ಎಕ್ಸೈಟ್ಮೆಂಟ್ ಸಡನ್ನಾಗಿ ನಮಗೆ ಅಲ್ಲಿ ನಾವಂದರೆ ರೆಡಿಯಾಗಿ ಹೀಗೇ ನಟರಾಜ ಇದ್ದಾನೆ ಗೊತ್ತಿಲ್ಲ, ಅಲ್ಲಿ ನೃತ್ಯ ಮಾಡುವಾಗ ಕಂಡೇನ ನಟರಾಜನ ಹೇಳುವಾಗ ಆ ಒಂದು ಎಕ್ಸೈಟ್ಮೆಂಟನ್ನು ತಗೊಂಡು ಬರಬೇಕಿತ್ತು. ಅಲ್ಲಿ ಅದು ಪ್ಲೇನ್ ನೀರಸವಾಗಿ ಕಂಡಿತು ಮುಖದಲ್ಲಿ. ಅಂದರೆ ಅದು ಕನೆಕ್ಟ್ ಆಗಬೇಕು ನಮಗೆ. ನೀವು ಅನುಭವಿಸಿ ಮಾಡ್ತಾ ಇರುವಾಗ ನಮ್ಮನ್ನು ಸಹ ಅನುಭವದೊಟ್ಟಿಗೆ ಕರ್ಕೊಂಡು ಹೋಗಬೇಕು, ನಾವು ಸಹ ಕಾಣ್ತಾ ಇದ್ದೇವೆ ಅಂತ ಅನಿಸಬೇಕು. ಒಂದು ಸ್ವಲ್ಪ ಅಭಿನಯದ ಕಡೆ ಸ್ವಲ್ಪ ಗಮನ ಕೊಡಿ. ಮತ್ತು ಅದೇ ತಾಳ ಲಯಗಳ ಬಗ್ಗೆ ಮುಂದಿನ ಸಲ ಬರುವಾಗ ಮತ್ತು ಆ ಟೈಮಿಂಗ್ ಸಡನ್ನಾಗಿ ಒಂದು ನಿಲ್ಲಿಸ್ತಿರಲ್ಲ ಆಡವು, ಅದೇ ಆ ಟೈಮಿಗೆ ನಿಂತರೆ ಬಹಳ ಚಂದವಾಗಿ ಬರ್ತದೆ. ಇದನ್ನು ಸ್ವಲ್ಪ ಗಮನ ಕೊಡಿ. ಮುಂದಿನ ಬಾರಿ ಬರುವಾಗ ಯಶಸ್ಸಿಂದ ತುಂಬ ನಾನು ನಿರೀಕ್ಷೆಯನ್ನು ಮಾಡ್ತೇನೆ. ಮತ್ತು ಮೊದಲಿನ ಯಶಸ್ಸನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಮೋದ್ ಸರ್. ಯಶಸ್, ನಿಮಗಿಬ್ಬರಿಗೂ ಸ್ವಾಗತ. ಇಬ್ಬರು ಮ್ಯಾಮ್ ಹೇಳಿದಾಗೆ ನಾನು ಮತ್ತೆ ಅದನ್ನು ರಿಪಿಟೇಷನ್ ಮಾಡೋದಿಲ್ಲ. ಅದನ್ನು ಗಮನದಲ್ಲಿಟ್ಕೊಂಡು ನೀನು ಒಳ್ಳೆ ಪರ್ಫಾರ್ಮರ್, ಈ ವೇದಿಕೆಯಲ್ಲಿ ಅದ್ಭುತವಾದ ನೃತ್ಯವನ್ನು ಮಾಡಿದವ ಕೂಡ. ಮತ್ತೆ ಕಮ್ಬ್ಯಾಕ್ ಅಂತ ನೀವು ಹೇಳಿದ್ರಿ, ಖಂಡಿತ ಯಶಸ್ಸು ಬರ್ತಾನೆ ಮತ್ತೆ ಕಮ್ಬ್ಯಾಕ್ ಆಗಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಸೊ ಅವರ ಮಾತಲ್ಲೇ ಗೊತ್ತಾಗ್ತದೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಸೊ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಹೇಳಿದಾಗ ಎಕ್ಸ್ಪೆಕ್ಟೇಷನ್ ಎಷ್ಟಿದೆಯೋ ಅಷ್ಟು ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಆಗ್ತದೆ. ಸೊ ಮತ್ತೊಮ್ಮೆ ಅದನ್ನು ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡಲಿಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಕೇಳ್ಕೊಂಡು ಬರುವ. ದೀಕ್ಷಾ ಮ್ಯಾಮ್ 7 ಪಾಯಿಂಟ್ಸ್. ಥ್ಯಾಂಕ್ ಯು. ರೋಹಿಣಿ ಮ್ಯಾಮ್ 7. ಪ್ರಮೋದ್ ಸರ್ 7. ಸೊ 7 ಸಿಕ್ಕಿದೆ. ಏನು ಅನ್ನಿಸ್ತದೆ, ಏನು ಹೇಳಬೇಕು ಅನ್ನಿಸ್ತಾ ಇದೆ? ನೆಕ್ಸ್ಟ್ ಎಪಿಸೋಡಲ್ಲಿ ಮಾಡ್ತೇನೆ ಇನ್ನೂ ಚಂದ. ಸೊ ಇವತ್ತು 7 ಇರೋದು, ನೆಕ್ಸ್ಟ್ ಎಪಿಸೋಡಲ್ಲಿ 10 ಆಗಲಿ ಅನ್ನುವ ಹಾರೈಕೆ ನಮ್ಮೆಲ್ಲರದ್ದು ಕೂಡ. ಸೊ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೆ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆ 2 ವಿಶಿಷ್ಟ ಪ್ರಸ್ತುತಿಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಸೊ ಮುಂದೆ ಯಾವ ಕಂಟೆಸ್ಟೆಂಟ್ ಈ ವೇದಿಕೆ ಮೇಲೆ ಬರ್ತಾರೆ, ಯಾರ ಜೊತೆ ಬರ್ತಾರೆ, ಯಾವ ಪ್ರಸ್ತುತಿಯೊಂದಿಗೆ ಬರ್ತಾರೆ, ಇದನ್ನೆಲ್ಲ ನೋಡುವುದಕ್ಕೂ ಮೊದಲು ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್.
ಪಾರಂಪರಿಕ ಸ್ವಾದವನ್ನೊಳಗೊಂಡ ಎಸ್ಜಿ ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವೆಲ್ಕಮ್ ಬ್ಯಾಕ್ ಟು ಡೈಜಿ ವರ್ಲ್ಡ್ ನಟನಂ. ಇದೀಗ ವೇದಿಕೆ ಮೇಲೆ ಸ್ವಾಗತಿಸೋಣ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಸ್ನೇಹ ಪಿ ರಾವ್ ಕಡಬದಿಂದ. ನಮಸ್ತೆ ಸ್ನೇಹ, ಯಾರ ಜೊತೆ ಬಂದಿದ್ದೀರಿ? ನನ್ನ ಅಕ್ಕನೊಟ್ಟಿಗೆ ಬಂದಿದ್ದೇನೆ. ನನ್ನ ಹೆಸರು ಪ್ರಣಮ್ಯ. ನಾನು ಫಸ್ಟ್ ಇಯರ್ ಎಂಜಿನಿಯರಿಂಗ್ ಮಾಡ್ತಿದ್ದೇನೆ ಪುತ್ತೂರಲ್ಲಿ. ಸೊ ಮತ್ತೊಂದು ಅಕ್ಕ ತಂಗಿಯ ಪರ್ಫಾರ್ಮೆನ್ಸನ್ನು ನೋಡಲಿಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಏನನ್ನು ಇವತ್ತು ಈ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಲಿಕ್ಕಿದ್ದೀರಿ? ನಾವು ಒಂದು ಪುಷ್ಪಾಂಜಲಿಯನ್ನು ಪ್ರಸ್ತುತಪಡಿಸ್ತಿದ್ದೇವೆ. ರಾಗ ಮಿಶ್ರ ತಿಲಂಗ್, ತಾಳ ಆದಿತಾಳ, ರಚನೆ ಕಾರ್ತಿಕ್ ಹೆಬ್ಬಾರ್. ಓಕೆ, ಇಬ್ಬರಿಗೆ ಸಹ ಆಲ್ ದಿ ಬೆಸ್ಟ್. ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ಜೇಮ್ ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ಜೇಮ್ ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ತಜೇಮ್ 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 ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ತಜೇಮ್ 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 ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ತಜೇಮ್ 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 ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ತಜೇಮ್ 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 ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ತಜೇಮ್ 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 ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ತಜೇಮ್ 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 ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ತಜೇಮ್ 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 ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ತಜೇಮ್ 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 ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ತಜೇಮ್ 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 ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ತಜೇಮ್ 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 ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾ ಜೇಮ್ ಜೇಮ್ ತಕಿಟ ತಕ ಜಣುತಾ ಜೇಮ್ ತನಂ ಜೇಮ್ ತನಂ ಜೇಮ್ ತತಾಂ ಜೇಮ್ ಜೇಮ್ ತಕಿಟ ತಕ ಜಣುತಾ ಜೇಮ್ ತನಂ ಜೇಮ್ ತನಂ ಜೇಮ್ ತತಾಂ ತಚಂ ತಕಿಟ ತಾಂ ಜಂ ತಕಿಟ ತಾಂ ತಕಿಟ ತಾಂ ಕಿಟ ತಾಂ ತತಾಂ ತಚಂ ತಕಿಟ ತಾಂ ಝಂ ತಕಿಟ ತಾಂ ತಕಿಟ ತಾಂ ಕಿಟ ತಾಂ ತತಾಂ ಮಗ ಗಸ ಸದ ದಪ ಪ ಮಗ ಸಗ ಮ ಪದ ಸ ಸಗ ಮ ಪದ ಸ ದಪ ಮಗ ಸ ಸಗ ಮಗ ಸಗ ಮ ಪದ ಸ ಸಗ ಮಗ ಜೇಮ್ ಜೇಮ್ ತಕಿಟ ಜೇಮ್ ತ ಜೇಮ್ ತಕತಾಂ ಋಗ್ವೇದದಿಂ ಪಾಠವಾ
यजुर्वेदतिम् अभिनयवा अथर्ववेदतिं रसवा सामवेदतिं गीतवा ऋग्वेदतिं पाठवा यजुर्वेदतिम् अभिनयवा अथर्ववेदतिं रसवा सामवेदतिं गीतवा मेलैसि उद्भविसि हुदु पंचम वेद नाट्य वेद नाट्य वेद नाट्य वेद ओरेयलेम्मननवरता ओरेयलेम्मननवरता जें जें तकिट जें जें तकदा तजें 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 जें तकिट जें तजें तकदा तजें 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 ಸ್ನೇಹ ಮತ್ತು ಪ್ರಣಮ್ಯ, ನಾನು ಆಗಲೇ ಹೇಳಿದಾಗೆ ನನ್ನ ಕಣ್ಣಿಗೆ ನೀವು ಹೇಗೆ ಕಾಣಿಸ್ತಿದ್ದೀರಲ್ಲ ಹಾಗೆಯೇ ಇತ್ತು ನಿಮ್ಮ ಪರ್ಫಾರ್ಮೆನ್ಸ್. ತುಂಬ ಕ್ಯೂಟ್ ಆಗಿತ್ತು. ಜಡ್ಜಸ್ಸಿಗೆ ಏನನ್ನಿಸ್ತು ಅಂತ ಕೇಳುವ. ರೋಹಿಣಿ ಮ್ಯಾಮ್, ಹೇಗಿತ್ತು ಇವತ್ತಿನ ಪರ್ಫಾರ್ಮೆನ್ಸ್? ಸ್ನೇಹ ಮತ್ತು ಪ್ರಣಮ್ಯ ನಮಸ್ತೆ. ಇವತ್ತು ಆಯ್ದುಕೊಂಡಂಥ ಪುಷ್ಪಾಂಜಲಿ ಸಂಯೋಜನೆ ಸಹ ಒಳ್ಳೆಯದಿತ್ತು. ಮತ್ತು ಒಂದು ಅಭಿನಂದಿಸಬೇಕು ಅವರ ಪೋಷಕರಿಗೆ, ಯಾಕಂದರೆ ಅವರು ಕಡಬ ಅಲ್ವಾ ಊರು ನಿಮ್ಮದು, ಅಷ್ಟು ದೂರದಿಂದ ಬಂದಿದ್ದಾರೆ. ಸಾಧಾರಣ ಒಂದು 2-2.5 ಗಂಟೆ ಜರ್ನಿ ಅಂತ ಕಾಣ್ತದೆ ಕಡಬದಿಂದ. ಆ ಒಂದು ಅವರ ಸಪೋರ್ಟ್ ಈ ಮಕ್ಕಳ ಮೇಲೆ ಯಾವತ್ತೂ ಇರಲಿ ಅಂತ ನಾನು ಕೇಳಿಕೊಳ್ತೇನೆ. ಮತ್ತು ನೃತ್ಯ ಅಂದರೆ ಬಹಳ ಮುದ್ದಾಗಿ ಕಾಣ್ತಾ ಇದ್ರಿ ಇಬ್ಬರು ಕೂಡ. ನಿಮಗಿಬ್ಬರಿಗೂ ಅಭಿನಂದನೆ. ಮತ್ತು ನೃತ್ಯದ ಬಗ್ಗೆ ಏನೋ ಕಮೆಂಟ್ ಉಳಿದ ಜಡ್ಜಸ್ಗಳು ಕೊಡ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ರೋಹಿಣಿ ಮ್ಯಾಮ್. ದೀಕ್ಷಾ ಮ್ಯಾಮ್. ಸ್ನೇಹ, ಪ್ರಣಮ್ಯ, ಹಾಯ್, ನಮಸ್ತೆ. ವೆರಿ ಬ್ಯೂಟಿಫುಲ್. ಅಕ್ಕ ತಂಗಿದು ಜೋಡಿ ತುಂಬ ತುಂಬ ಚೆಂದ ಇದೆ ನೋಡಲಿಕ್ಕೆ. ಇದೇ ಥರ ಡ್ಯಾನ್ಸನ್ನು ಒಟ್ಟಿಗೆ ಮಾಡ್ತಾ ಇರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮಿಬ್ಬರ ಒಂದು ಜೋಡಿಯನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ನೋಡೋ ಒಂದು ಆಸೆ ಆ್ಯಕ್ಚುಲಿ. ವೆರಿ ನೈಸ್. ಪ್ರಣಮ್ಯ, ಬಹಳ ಚೆನ್ನಾಗಿ ಮಾಡ್ತೀರಿ ನೀವು ಡ್ಯಾನ್ಸನ್ನು ಕೂಡ. ಆ್ಯಂಡ್ ವೆರಿ ವೆರಿ ನೈಸ್ ಪ್ರೆಸೆನ್ಸ್ ಆಫ್ ನಿಮ್ಮ ಒಂದು ಏನಿದೆ ಆ ಡ್ಯಾನ್ಸಿದು ಪ್ರೆಸೆನ್ಸ್ ಬಹಳ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್ ಟು ಯು ಟು. ಆ್ಯಂಡ್ ಕಮಿಂಗ್ ಟು ಸ್ನೇಹ, ವೆರಿ ನೈಸ್ ಪರ್ಫಾರ್ಮೆನ್ಸ್. ಅಕ್ಕನಿಗೆ ತಕ್ಕ ಹಾಗೆ ತಂಗಿಗೆ ಅಕ್ಕ ಸೇಮ್ ಇಬ್ಬರು ಏನು ಹೇಳ್ತಾರೆ ಬ್ಯಾಲೆನ್ಸ್ಡ್ ಪರ್ಫಾರ್ಮೆನ್ಸ್ ಆಗಿತ್ತು ಇವತ್ತು. ಆ್ಯಂಡ್ ವೆರಿ ನೈಸ್. ಐ ಲವ್ ದ ಕಾಂಬಿನೇಷನ್ ಆಫ್ ಯುವರ್ ಡಾನ್ಸ್ ಕಾಸ್ಟ್ಯೂಮ್, ಬಹಳ ಚೆನ್ನಾಗಿತ್ತು. ಆ್ಯಂಡ್ ಮೂಮೆಂಟ್ಸ್ ಎಲ್ಲದೂ ಕೂಡ ಪುಷ್ಪಾಂಜಲಿಯನ್ನು ತುಂಬ ಎಂಜಾಯ್ ಮಾಡಿ ಮಾಡ್ತಾಯಿದ್ರಿ. ಪುಷ್ಪಾಂಜಲಿ ಅನ್ನೋದು ಫಸ್ಟ್ ಐಟಮ್ ಆಫ್ ಡ್ಯಾನ್ಸ್ ಮಾರ್ಗಮರಿ ಅಲ್ವಾ, ಅಂದರೆ ಆ ಒಂದು ಡ್ಯಾನ್ಸನ್ನು ಎನರ್ಜಿಯಲ್ಲಿ ನಾವೇನು ಮಾಡ್ತೇವೆ ಆ ಎನರ್ಜಿ ಕಾಣಿಸ್ತಾ ಇತ್ತು ನನಗೆ ಇಲ್ಲಿ. ಸೊ ಬಹಳ ಸಂತೋಷದಿಂದ ಮ್ಯಾಮ್ ಹೇಳಿದಾಗೆ ಆ ನಾಟ್ಯ ವೇದದ ಒಂದು ಪರಿಚಯವನ್ನು ಕೊಟ್ಟಂತಹ ಕಾರ್ತಿಕ್ ಹೆಬ್ಬಾರ್ ಸರ್ದು ಕಾಂಪೋಸಿಷನ್ ಅಂತ ನೀವು ಹೇಳಿದ್ರಿ. ಥ್ಯಾಂಕ್ ಯು ಸರ್. ನಿಮಗೆ ನಮ್ಮ ಈ ವಾಹಿನಿಯ ಮೂಲಕ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇಂತಹ ಒಳ್ಳೆಯ ಒಂದು ಕಾಂಪೋಸಿಷನನ್ನು ಕೊಟ್ಟದ್ದಕ್ಕೆ ಡ್ಯಾನ್ಸ್ ಫ್ರೆಟರ್ನಿಟಿಗೆ. ಆ್ಯಂಡ್ ವೆರಿ ವೆಲ್ ಪ್ರೆಸೆಂಟೆಡ್ ಬೋತ್ ಆಫ್ ಯು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸ್ನೇಹ, ಪ್ರಣಮ್ಯ ಇಬ್ಬರು ಮ್ಯಾಮ್ ಹೇಳಿದಾಗೆ ಪುಷ್ಪಾಂಜಲಿ ತುಂಬ ಚೆನ್ನಾಗಿ ಮೂಡಿಬಂತು ಈ ವೇದಿಕೆಯಲ್ಲಿ. ನಟನಂ ಇಬ್ಬರಿಗೂ ಶುಭಾಶಯ. ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಜಡ್ಜಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಪರ್ಫಾರ್ಮೆನ್ಸಿಗೆ ಏನು ಡಿಸರ್ವ್ ಮಾಡ್ತೀರಿ? ಆ ಮಾರ್ಕ್ಸನ್ನು ನಾವು ಜಡ್ಜಸ್ ಹತ್ರ ಕೇಳಿಕೊಂಡು ಬರುವ. ರೋಹಿಣಿ ಮ್ಯಾಮ್. ನಾನು ಇವತ್ತು ಸ್ನೇಹನಿಗೆ ತಮ್ಮ ಸಹ ಇದ್ದಾನೆ. ಇಬ್ಬರು, ಒಂದು ತಮ್ಮನ ಇಬ್ಬರು ಮುದ್ದಿನ ಅಕ್ಕಂದರು. ಅವನ್ನ ಎಷ್ಟು ಇನ್ವಾಲ್ವ್ ಆಗಿದ್ದ ಅಂದರೆ ಬ್ಯಾಕ್ ಸ್ಟೇಜಲ್ಲಿ ಅವ ಕೂಡ ಅಕ್ಕನಿಗೆ ರೆಡಿ ಮಾಡ್ತಿದ್ದ, ಮೂಗುತಿ ತಂದು ಕೊಡೋದು, ಹೇರಿಗೆ ಸ್ವಲ್ಪ ಹೆಲ್ಪ್ ಮಾಡೋದು. ನನಗೆ ಭಾಳ ಖುಷಿ ಆಯಿತು. ಅಂದರೆ ನೃತ್ಯಕ್ಕೆ 3 ಜನ ಮಕ್ಕಳು ಸಹ ತಯಾರಾಗ್ತಾ ಇದ್ದಾರೆ ಅಂತೇಳಿ ಭಾಳ ಖುಷಿ ಆಯಿತು ನೋಡಿ. ಇವತ್ತಿನ ಈ ಸಹೋದರಿಯರ ನೃತ್ಯ ಪ್ರಸ್ತುತಿಗೆ ನನ್ನ ಕಡೆಯಿಂದ 8 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಯಾರ ಹತ್ರ ಮಾರ್ಕ್ಸ್ ಕೇಳುವ?
ದೀಕ್ಷಾ ಮ್ಯಾಮ್. ಇವತ್ತಿನ ಈ ಪರ್ಫಾರ್ಮೆನ್ಸಿಗೆ ನನ್ನ ಕಡೆಯಿಂದ 8.5. ಸರ್ ಸ್ನೇಹ 8. ಈಗ ಹೇಗೆ ಅನ್ನಿಸ್ತುಂಟು ಮಾರ್ಕ್ಸ್ ಸಿಕ್ಕಿದ ಮೇಲೆ? ಡಿಸರ್ವ್? ಎಸ್, ತುಂಬ ಖುಷಿ ಆಗ್ತಾ ಉಂಟು. ಓಕೆ, ಸೊ ತುಂಬ ಖುಷಿ ಆಗ್ತಾ ಉಂಟು. ಸೊ ಮತ್ತೊಮ್ಮೆ ನಿಮ್ಮಿಬ್ಬರಿಗೆ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ, ಒಳ್ಳೆಯ ಕಮೆಂಟ್ಸ್ ಕೂಡ ಸಿಕ್ಕಿದೆ. ಮತ್ತೊಮ್ಮೆ ನಿಮ್ಮಿಬ್ಬರಿಗೆ ಸಹ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಮುಂದಕ್ಕೆ ಆಲ್ ದಿ ಬೆಸ್ಟ್. ಈ ಸಂಚಿಕೆಯ ಕೊನೆಯ ಕಂಟೆಸ್ಟೆಂಟನ್ನು ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ವೆಲ್ಕಮ್ ಆನ್ ಸ್ಟೇಜ್ ಶ್ರಮಾ ಸುವರ್ಣ ಮೆಲ್ಕಾರಿಂದ. ನಮಸ್ತೆ ಶ್ರಮಾ, ನಿಮಗೆ ಈ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ. ಸೊ ಯಾರ ಜೊತೆ ಬಂದಿದ್ದೀರಿ ಇವತ್ತು? ಡ್ಯಾನ್ಸ್ ಮೇಡ್. ನಮಸ್ತೆ, ನನ್ನ ಹೆಸರು ಪ್ರಣತಿ. ನಾನು ಬಂಟ್ವಾಳದಿಂದ ಬಂದಿದ್ದೇನೆ. ನಾನು ಕೆನರಾ ಕಾಲೇಜಲ್ಲಿ ಫೈನಲ್ ಇಯರ್ BCA ಮಾಡ್ತಿದ್ದೆ. ನಿಮಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ವೇದಿಕೆಯಲ್ಲಿ ಇವತ್ತು ಯಾವ ಪ್ರಸ್ತುತಿಯನ್ನು ಪರ್ಫಾರ್ಮ್ ಮಾಡಲಿಕ್ಕಿದೆ? ಜಯಮಾರುತಿ ಕವಿತ್ವಂ, ತಾಳ ಆದಿತಾಳ, ರಾಗ ಪಂತುವರಾಡಿ, ರಚನೆ ಮಧುರೈ ಆರ್ ಮುರಳೀಧರನ್. ಓಕೆ, ಆಲ್ ದಿ ಬೆಸ್ಟ್ ಇಬ್ಬರಿಗೆ ಕೂಡ. ஜெயமாருதி ஜெயமாருதி என ஓதிடும் அடியாரவர் வாழ்வது வளமுல. ஜெயம் 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 ஜெயமே ஜெயமே ஜெயமே. ஜெயமாருதி ஜெயமாருதி என ஓதிடும் அடியாரவர் வாழ்வது வளமுல. எரியும் கடலும் ஒளியும் உணலும் சுழலும் புவியும் எரியும் வானும் உலவும் காற்றும் அணுவன் 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 என்றால் பணியும் பணியும். எரியும் கடலும் ஒளியும் உணலும் சுழலும் புவியும் விரியும் ஆணும் உலவும் காற்றும் அணுவன் 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 என்றால் பணியும் 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 பணியும். தரி 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 கக்கரத்தி தோம் நம் தா தாம் தர 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 தக்கரத்தி தோம் நம் தரி தாம் தரி 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 தக்கரத்தி தோம் நம் தா தாம் தரி தகதம் கரதாம் தரி தகதம் தக்கரதாம் தரி தகதம் தகதம் தத்தி கிட்டதும் தகதம் தத்தி கிட்டதும் தகதம் தத்தி கிட்டதும். மரம் 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 அஞ்சனை ஐயர மாதம் ஈன்றதோரம் பரம் வரம் வரம் அஞ்சிடேல் என்ற பயம் தரும் அரும் பெரும் வரம். வானவர் போற்றிடும் வாயுவின் புத்திரன் வானரமாமுகன் வலியதொர் பூரணன்.
बलं बलमे 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 सुगम 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 सुगमे 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 बलं 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 बलमे 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 सुगम 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 सुगमे 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 अगम कुളിർந்திடும் മുഖം മലർന്നിടും തീരം വളർന്നിടും ഗുണം തിരന്നിടും അകം കുളിർந்திടും മുഖം മലർന്നിടും തീരം വളർന്നിടും ഗുണം തിരന്നിടും അകം കുളിർന്നിടും മുഖം മലർന്നിടും തീരം വളർന്നിടും ഗുണം ചിരന്തിടും ശ്രീരാമ ജയം ശ്രീരാമ ജയം രാമ ജയം ശ്രീരാമ ജയം രാമ രാമ ജയ രാമേനു നാമം നാളും കൂടിയേ നലകരുണായ ತತ್ತರಿಗಿಡ ತಗದಿಗು ತದಿಗಿಡತು ತತ್ತರಿಗಿಡ ತಗ ತದಿಗಿಡತು ತತ್ತರಿಗಿಡ ತರಿಗಿಡತು ತಗದಿಗು ತದಿಗಿಡತು ತಗದದಿಗಿಡತು ತರಿಗಿಡತು ತಾ ದಿ ತತ್ತಿ ತಕ್ಕಿ ತಗದಿಗು ತದಿಗಿಡತು ತತ್ತ ತಗದಿಗು ತದಿಗಿಡತು ತಗದಿಗು ತದಿಗಿಡತು ತಕ್ಕತ್ತ ತಗದಿಗು ತದಿಗಿಡತು ತಗದಿಗು ತದಿಗಿಡತು ತಗದಿಗು ತದಿಗಿಡತು ತತ್ತ ಶ್ರಮ ಮತ್ತು ಪ್ರಣತಿ. ಆಂಜನೇಯ ಅಂದ್ರೇ ಒಂದು ವೈಬ್. ಸೊ ಆ ವೈಬನ್ನು ಈ ವೇದಿಕೆಯಲ್ಲಿ ಕ್ರಿಯೇಟ್ ಮಾಡಿದ್ದೀರಿ ನೀವು ಇವತ್ತು ನಿಮ್ಮ ಈ ಒಂದು ಪರ್ಫಾರ್ಮೆನ್ಸ್ ಜೊತೆ. ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಸೊ ಹೇಗೆ ಅನ್ನಿಸ್ತಾ ಉಂಟು ನಿಮಗೆ ಈ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಿ? ಖುಷಿ ಆಯಿತು. ಅಂದರೆ ನಾನು ಫಸ್ಟ್ ಆಡಿಷನ್ ರೌಂಡಿಗೆ ಬಂದಿದ್ದೆ, ಸೆಲೆಕ್ಟ್ ಕೂಡ ಆಗಿದೆ. ಮತ್ತು ಅನಿವಾರ್ಯ ಕಾರಣದಿಂದ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಶ್ರಮಕ್ಕೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟು ಅದಕ್ಕೆ ಅವರಿಗೆ ಥ್ಯಾಂಕ್ ಯು. ಶ್ರಮನ ಡ್ಯುಯೆಟ್ ಪಾರ್ಟ್ನರ್ ಆಗಿ ಸೊ ಅವರ ಮುಖಾಂತರ ಮತ್ತೊಮ್ಮೆ ಈ ವೇದಿಕೆಗೆ ಬರುವ ಅವಕಾಶ ನಿಮಗೆ ಸಿಕ್ಕಿದೆ. ಸೊ ಮತ್ತೊಮ್ಮೆ ನಿಮಗೆ ಈ ವೇದಿಕೆಗೆ ಸ್ವಾಗತ ಹೇಳ್ತಾ ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ಅನ್ನಿಸ್ತು ಅಂತ ನಾವು ಜಡ್ಜಸ್ ಹತ್ರ ಕೇಳುವ. ಪ್ರಮೋದ್ ಸರ್, ಹೇಗಿತ್ತು ಇವರ ಇಂದಿನ ಪ್ರಸ್ತುತಿ? ಶ್ರಮ, ಆಂಜನೇಯನ ಕಥಾಭಾಗ ತುಂಬ ಚೆನ್ನಾಗಿ ಬಂತು. ಬಹಳ ಆಂಜನೇಯ ಪೋಸಸ್ಗಳು ಕೂಡ ನನಗೆ ಇಷ್ಟ ಆಯಿತು ಮಾಡಿದಂಥದ್ದು. ನೀವು ಮಾತ್ರ ತುಂಬ ಲೆಕ್ಕಾಚಾರ ಇದೆ ಅದರಲ್ಲಿ, ಜತಿಗಳಲ್ಲೆಲ್ಲ. ಅದನ್ನು ದೀಕ್ಷಾ ಮ್ಯಾಮ್ ಹೇಳ್ತಾರೆ ಈಗ ಮುಂದಕ್ಕೆ ಅದರ ಲೆಕ್ಕಾಚಾರಗಳನ್ನೆಲ್ಲ ಸ್ವಲ್ಪ ಅದನ್ನು ಚೆನ್ನಾಗಿ ನಿಭಾಯಿಸಿದ್ದೀರಿ ಕೂಡ. ನೀನು ಕೂಡ ನೀನು ಒಳ್ಳೆಯ ಪರ್ಫಾರ್ಮರ್ ಕೂಡ ನನಗೆ. ಆದ ಕಾರಣ ಈ ವೇದಿಕೆಯನ್ನು ಚೆನ್ನಾಗಿ ಬಳಸಿದಿರಿ ನೀವು, ಮತ್ತು ಒಳ್ಳೆ ಪ್ರಾಕ್ಟೀಸ್ ಕೂಡ ಮಾಡಿದಿರಿ ಅಂತ ಅನಿಸ್ತದೆ ನನಗೆ. ಆದ ಕಾರಣ ಎಲ್ಲವೂ ಚೆನ್ನಾಗಿ ಬಂತು, ನನಗೆ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ದೀಕ್ಷಾ ಮ್ಯಾಮ್. ಶ್ರಮ, ನಮಸ್ತೆ. ಬಹಳಷ್ಟು ಚೆನ್ನಾಗಿ ಬಂತು. ನನಗೆ ಫಸ್ಟ್ ಆಫ್ ಆಲ್ ಆಂಜನೇಯ ಅಂದರೆ ನನ್ನ ಪಂಚಪ್ರಾಣ, ನನಗೆ ಆಂಜನೇಯ. ಸೊ ನಾನು ತುಂಬ ನಂಬುವಂತಹ ದೇವರದು. ಹಾಗಾಗಿ ಯಾವ ಒಂದು ಸಣ್ಣ ಎಲ್ಲಿ ಆಂಜನೇಯ ಅಂತ ಕೇಳಿದರೂ ಕೂಡ ನನ್ನ ಕಿವಿ ಯಾವತ್ತೂ ನೇರ ಆಗ್ತದೆ, ಯಾಕಂದರೆ ನನಗೆ ಬಹಳ ಇಷ್ಟ. ಹಾಗಾಗಿ ಇವತ್ತು ನೀವು ಮಾಡಿದಂತಹ ಆಂಜನೇಯ ನನಗೆ ನಿಜವಾಗ್ಲೂ ನಾನು ಸಣ್ಣದಿರುವಾಗ ಕಲಿತಂಥ ಒಂದು ವರ್ಣ ನೆನಪಾಯಿತು. ಅದನ್ನು ನಾನು ಶತ ಹಿಡಿದು ಪ್ರಾಕ್ಟೀಸ್ ಮಾಡಿ 100ನೇ ಬಾರಿನೇ ನಾನು ಸ್ಟೇಜ್ ಮೇಲೆ ಅದನ್ನು ಪರ್ಫಾರ್ಮ್ ಮಾಡಿ ನಾನು ಮಾಡ್ತೇನೆ ಅಂತ ಒಂದು ಪ್ರಾಮಿಸ್ ಮಾಡ್ಕೊಂಡಿದ್ದೆ ನನಗೆ ನಾನು. ಸೊ ಅದನ್ನು ವೆರಿ ಇಂಪಾರ್ಟೆಂಟ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಿಗೆ ನಾನು 99 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತೇನೆ. 100ನೇ ಪ್ರಾಕ್ಟೀಸ್ ನಂದು ಸ್ಟೇಜಲ್ಲಿ ಆಗಬೇಕು ಅನ್ನೋ ಒಂದು ನನ್ನ ಮೈಂಡ್ ಸೆಟ್. ನಾನು 3rd ಸ್ಟ್ಯಾಂಡರ್ಡ್ ಇದ್ದೆ ಆವಾಗ, 8ನೇ ವಯಸ್ಸು ನನಗೆ. ಹಾಗಾಗಿ ಆ ಛಲ ನನಗೆ ನೆನಪಾಯಿತು. ಇವತ್ತು ನೀವು ಮಾಡುವಾಗ ನನಗೆ ನನ್ನ 3rd ಸ್ಟ್ಯಾಂಡರ್ಡ್ ನೆನಪಾಯಿತು. ಬಹಳ ಚೆನ್ನಾಗಿ ಮಾಡಿದ್ರಿ, ವೆರಿ ನೈಸ್. ಆ್ಯಂಡ್ what I loved the most is like your presence of mind completely during the performance. ಆ ಒಂದು ಆಂಜನೇಯನ ಪೋಸ್ ಬರುವಾಗ ಒಂದು ಗತ್ತು ಬರ್ತದಲ್ಲ, ಆ ನೀಟಾಗಿ ಅದು ನಿಂತ್ಕೊಳ್ಳೋದಾಗಲಿ, ವೆರಿ ನೈಸ್ಲಿ ಪ್ರೆಸೆಂಟೆಡ್. ಆ್ಯಂಡ್ ಕೀಪಿಂಗ್ ಎವ್ರಿಥಿಂಗ್ ಅ ಸೈಡ್, ಸರ್ ಹೇಳಿದಾಗೆ ಇದರಲ್ಲಿ ಬಹಳ ಏನು ಹೇಳ್ತಾರೆ ಅದಕ್ಕೆ ನುವಾನ್ಸಸ್ ಆಫ್ ಜತಿ ಆ್ಯಂಡ್ ಗತಿ ವೇರಿಯೇಷನ್ಸ್. ಆಬ್ವಿಯಸ್ಲಿ ಮಧುರೈ ಮುರಳೀಧರನ್ ಸರ್ ಅವರು ಅದಕ್ಕೆ ಬಹಳ ಫೇಮಸ್ ಅವರು. ಸೊ ಅವರ ಕಂಪೋಸಿಷನ್ಸನ್ನು ನಾವು ಮಾಡ್ತೇವಂದರೆ ನಮಗೆ ಒಂದು ಲೆವೆಲ್ ಆಫ್ ಜ್ಞಾನ ಆಟೋಮೆಟಿಕ್ ಬರ್ತದೆ. ಯಾಕೆ ಹೇಳಿ, ಅವರ ಕ್ಯಾಲ್ಕುಲೇಷನ್ಸನ್ನು ನಾವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೇವಲ್ಲ. ಸೊ ಅಲ್ಲಿ ಬರೋದು ತಗದದಿಗಿಣ ತುಮ್ ತಗಜಮ್ 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 ತಗದದಿಗಿಣ ತುಮ್ ತಗಜಮ್ ತಗಜಮ್. ಸೊ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಾವೇನು ಹೇಳ್ತೇವೆ ಸಂಗೀತಗಳಲ್ಲಿ
ಆ ಒಂದು ವೇರಿಯೇಷನ್ಸ್ ಸಂಗತಿಗಳು ಅಂತ ನಾವು ಹೇಳ್ತೇವೆ. ಇದು ಸಂಗೀತದಲ್ಲಿ ಬರ್ತದೆ. ಜೊತೆಯಲ್ಲಿ ನಾವೆಂತ ಹೇಳ್ತೇವೆ, ಸೊಳ್ಳುಕಟ್ಟುಗಳನ್ನು ಹೇಳ್ತೇವೆ, ತಕದಿಕ್ಕಿಣ ತುಮ್ ತಕಜಮ್ ತಕಜಮ್. ನಾನು ಹೇಳಿದಾಗೆ ಸೊ ಎರಡು ಮ್ಯೂಸಿಕ್ ಆ್ಯಂಡ್ ಡಾನ್ಸನ್ನು ವೆರಿ ನೈಸ್ಲಿ ಬ್ಲೆಂಡ್ ಮಾಡ್ತಾರೆ ಸರ್. ಅವರಿಗೆ ಇರುವಂತಹ ಜ್ಞಾನ, ಅವರ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಇನ್ನೊಂದು ಜನ್ಮ ಬರಬಹುದೇನೋ. ಸೊ ಅದನ್ನು ಅವರ ರೆಸ್ಪೆಕ್ಟ್ ಆಲ್ವೇಸ್ ಫಾರ್ ಹಿಸ್ ಕಾಂಪೊಸಿಷನ್ಸ್. ಆ್ಯಂಡ್ ಇನ್ನೊಂದು ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದರೆ ನನಗೆ ತುಂಬ ಇಷ್ಟ ಆಯಿತು. ನನ್ನ ದೇವರ ಜೊತೆಗೆ ನೀವು ಮಾಡಿದಂತಹ ಡ್ಯಾನ್ಸ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇಲ್ಲಿ ಏನು ನನಗೆ ಅದು ಸರಿ ಇರಲಿಲ್ಲ, ಸಣ್ಣ ಕಾಣಿಸ್ಲಿಲ್ಲ. ಬಿಕಾಸ್ ಐ ಫೆಲ್ಟ್ ದ ಡಿವೋಷನ್ ಇನ್ ಯುವರ್ ಪರ್ಫಾರ್ಮೆನ್ಸ್. ಸೊ ಬೆಸ್ಟ್ ಆಫ್ ಲಕ್ ನಿಮ್ಮ ಇಬ್ಬರಿಗೂ ಕೂಡ. ಇನ್ನೂ ಈ ಥರ ಕಾಂಪೊಸಿಷನ್ಸ್ಗಳನ್ನು ನಿಮ್ಮ ಗುರುಗಳು ಏನು ಹೇಳಿಕೊಡ್ತಾರೆ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಮಾತು ಕೇಳಿ ನಮಗೆ ನಿಜ ಹೇಳಬೇಕಂದ್ರೆ ಗೂಸ್ ಬಂಪ್ಸ್ ಬಂತು. ಸೊ ಮತ್ತೊಮ್ಮೆ ನಿಮಗೆ ಥ್ಯಾಂಕ್ ಯು ಹೇಳ್ತಾ ರೋಹಿಣಿ ಮ್ಯಾಮ್. ಶ್ರಮ, ಪ್ರಣತಿ, ನಮಸ್ತೆ. ಒಂದು ಕಡೆ ಅವರ ಕಾಸ್ಟ್ಯೂಮ್ ಸಿಕ್ಕಾಕೊಂಡಿತ್ತು, ಅದನ್ನು ಸರಿಪಡಿಸ್ತಾ ಮತ್ತೆ ಅವ್ರು ಕಂಬ್ಯಾಕ್ ಆದರು. ಅದೇ ಭಾವ, ಅದು ಮೇಯ್ನ್ ಬೇಕಾಗೋದು. ಅಂದರೆ ಕಲಾವಿದರಿಗೆ ವೇದಿಕೆಯಲ್ಲಿ ಎಲ್ಲವೂ ನಿರಾಳವಾಗಿರೋದಿಲ್ಲ. ಕೆಲವೊಂದು ಸಲ ಕಾಲಿಗೇನೋ ಚುಚ್ಚಿ ಬಿಡ್ತದೆ, ಆದರೆ ಆ ನೋವನ್ನು ಎಲ್ಲೂ ತೋರಿಸ್ಕೊಡ್ಲೂಬಾರ್ದು, ಕೊಡ್ಲಿಕ್ಕೆ ಆಗೋದೇ ಇಲ್ಲ. ನನಗೆ ಆಗ ಒಂದು ಅನಿಸಿದ್ದು, ನನ್ನ ಗುರುಗಳು ಒಂದು ಸಲ ಎಲ್ಲೋ ಅವರ ಕಾಲೇಜಲ್ಲಿ ಏನೋ ಒಂದು 25 ವರ್ಷದ ಕಾರ್ಯಕ್ರಮಕ್ಕೆ ನೃತ್ಯ ಪ್ರದರ್ಶನ ಕೊಡುವಾಗ ಅಂತೆ, ಅದರ ಮುಂಚೆ ಸಭಾ ಕಾರ್ಯಕ್ರಮ ಇತ್ತು. ಒಂದು ಶೀಲ್ಡ್ ಇದು ಗ್ಲಾಸ್ ಪೀಸ್ ಬಿದ್ದಿತ್ತು. ಅದರ ನಂತರ ಇವರ ನೃತ್ಯ ಕಾರ್ಯಕ್ರಮ, ಅವ್ರು ಯಾವುದೋ ಒಂದು ಶಿವನದ್ದು ನೃತ್ಯ ಮಾಡಬೇಕಾದ್ರೆ ಹಾರಿ ಆ ಕಾಲು ಆ ಗ್ಲಾಸ್ ಪೀಸ್ ಮೇಲೆ ಬಿತ್ತು. ಹಾಗೆ ಒಳಗೆ ಹೋಯ್ತಂತೆ ಗ್ಲಾಸ್ ಪೀಸ್. ಅಂದರೆ ರಕ್ತ ಹರಿತಾ ಉಂಟು. ನಾವು ಅವರ ಸ್ಟೂಡೆಂಟ್ಗಳು, ನಮಗೆ ನೃತ್ಯದ 6-3 ಗೊತ್ತಿಲ್ಲ. ನಮ್ಮ ಗುರುಗಳು ಮಾಡಿದ್ದೇ ನಮಗೆ ತುಂಬ ಚೆಂದ. ನಾವು ಗುರುಗಳು ಅದರಲ್ಲೇ ನಾವು ಕಳೆದು ಹೋಗಿದ್ದೆವು, ನೋಡ್ತಾ ಇದ್ದೆವು. ಎಲ್ಲೂ ಗೊತ್ತೇ ಆಗಲಿಲ್ಲ ದೀಕ್ಷಾ ಅವರೇ. ಅಂದರೆ ಅವರು ಕಾಲಿಗೇನೋ ಚುಚ್ಚಿದೆ, ಏನೋ ಆಗಿದೆ ಅಂತೇಳಿ ಆಮೇಲೆ ಹೋಗಿ ಸಡನ್ ಕುಸಿದು ಬಿಟ್ರಂತೆ ನೃತ್ಯ ಮುಗಿಸಿದ ನಂತರ. ಅಂದರೆ ಕಲಾವಿದರು ಹೇಳಿದರೆ ಅದೇ ನಾವು ಜೂನಿಯರಲ್ಲೇ ಓದ್ತೇವೆ ಕಷ್ಟ ಸಹಿಷ್ಣುಗಳು ಅಂತೇಳಿ. ಜೂನಿಯರ್ ಇರುವಾಗ ಅರ್ಥವೇ ಆಗಲಿಲ್ಲ. ಅರ್ಥ ಆಗಿದೆ ಕಷ್ಟ ಸಹಿಷ್ಣು ಅಂದರೆ ಏನು, 3 ಹೊತ್ತು ಊಟ ಸಿಗ್ತದೆ, ಡ್ರೆಸ್ ಸಿಗ್ತದೆ ಅಂತ ಕಷ್ಟ ಗೊತ್ತಿಲ್ಲ. ಬಟ್ ಒಂದು ವೇದಿಕೆಯನ್ನು ಮಾಡುವಾಗ ಎಲ್ಲ ಇರ್ಬೋದು. ಈಗ ಒಂದು ಪೂರ್ಣ ಪ್ರಮಾಣದ ಒಂದು ಪ್ರೊಫೆಷನಲ್ ಆರ್ಟಿಸ್ಟ್ ಶ್ವೇತಾ, ನಿಮಗೆ ತುಂಬ ಚೆಂದ ಗೊತ್ತುಂಟು ಏನೆಲ್ಲ ನಾವೆಲ್ಲ ಸಹಿಸಿಕೊಂಡು ಒಂದು ನೃತ್ಯ ಕಾರ್ಯಕ್ರಮ ಕೊಡಬೇಕು ಅಂತೇಳಿ. ಅದು ಆ ಮೂಮೆಂಟಲ್ಲಿ ನನಗೆ ನೆನಪಾಯಿತು. ಮತ್ತು ಒಳ್ಳೆಯ ಜಡ್ಜಸ್ಗಳು ಒಳ್ಳೆಯ ಕಮೆಂಟನ್ನು ಕೊಟ್ಟಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅದಕ್ಕೆ ತಕ್ಕನಾಗಿ. ಆ ಒಂದು ರಾಮ್ ಅಂತೇಳಿ ಬರ್ತದಲ್ಲ, ಆ ಹನುಮ, ಅಂದರೆ ಹನುಮನಿಗೆ ವಿಶೇಷ ಆಂಜನೇಯನಂದೇಳಿ ತನಿಗೆ ನಮಸ್ಕಾರ ಮಾಡದಿದ್ರೂ ತೊಂದರೆ ಇಲ್ಲ, ರಾಮನ ನೆನೆಸಿದರೆ ಸಾಕು ಒಲ್ದು ಬಿಡ್ತಾನೆ ಅಂತೇಳಿ ಆ ಒಂದು ಈ ಸಾಹಿತ್ಯದಲ್ಲಿ ಅದು ಎದ್ದು ಕಾಣ್ತಾ ಇತ್ತು. ಮತ್ತು ಒಳ್ಳೆಯ ಅದ್ಭುತ ಸಾಹಿತ್ಯ, ಸಂಗೀತ ಎಲ್ಲವೂ ಇದರಲ್ಲಿತ್ತು. ಒಂದು ಒಳ್ಳೆಯ ಒಂದು ಪ್ಯಾಕ್ ಆಗಿ ಸಿಕ್ತು ನಮಗೆ. ಈ ನೃತ್ಯ ಪ್ರಸ್ತುತಿ ನೀಡಿದಂಥ ನಿಮಗೆ ಇಬ್ಬರಿಗೂ ಸಹ ದೇವರು ಒಳ್ಳೇದು ಮಾಡಲಿ. ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಸೊ ಕಮೆಂಟ್ಸ್ ಎಲ್ಲ ಕೇಳಿದ್ರಿ. ಮಾರ್ಕ್ಸ್ ಕೇಳುವ ಮೊದಲು ನಿಮಗೆ ಏನು ಅನ್ನಿಸ್ತು? ನೀವಿಬ್ಬರು ಈ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಿದ್ದೀರಿ, ಒಟ್ಟಿಗೆ ಪರ್ಫಾರ್ಮ್ ಮಾಡಿದ್ದೀರಿ, ಅದು ಆಂಜನೇಯನನ್ನು ಸ್ಮರಿಸಿಕೊಂಡು ಪರ್ಫಾರ್ಮ್ ಮಾಡಿದ್ದೀರಿ. 3 ಜಡ್ಜಸ್ ತುಂಬ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ನಿಮ್ಗೆ ಏನು ಅನ್ನಿಸ್ತಾ ಇದೆ? ಖುಷಿ ಆಯಿತು. ಸಾಂಗ್ ಕೂಡ ತುಂಬ ಸ್ಪೀಡ್ ಇತ್ತು, ಹಾಗೆ ಅದೊಂದು ಚಾಲೆಂಜ್ ಆಗಿತ್ತು ಮಾಡೋದು. ಖುಷಿ ಆಯಿತು ಅವಳೊಟ್ಟಿಗೆ ಮಾಡಿ. ನನಗೆ ಕೂಡ ತುಂಬ ಖುಷಿ ಆಯಿತು ಅಕ್ಕನ ಜೊತೆ ಮಾಡಿ. ಅಂದರೆ ಪ್ರಾಕ್ಟೀಸ್ ಮಾಡುವಾಗೆಲ್ಲ ಕರೆಕ್ಷನ್ಸ್ ಎಲ್ಲ ಹೇಳ್ತಿದ್ರು, ಹೀಗೆ ಮಾಡುವ ಹಾಗೆ ಮಾಡುವ ಅಂತೆಲ್ಲ. ಖುಷಿ ಆಯಿತು. ಎಸ್. ಸೊ ನಿಮಗೆ ಖುಷಿ ಆಯಿತು. ಜಡ್ಜಸ್ ಅವರ ಮಾರ್ಕ್ಸ್ ಕೊಟ್ಟ ಮಾರ್ಕ್ಸನ್ನು ನೋಡಿದ ಮೇಲೆ ಗೊತ್ತಾಗ್ತದೆ ಅವರಿಗೆ ನಿಜ ಖುಷಿ ಆಯಿತಾ ಇಲ್ವ ಅಂತ. ಓಕೆ, ಸೊ ಮಾರ್ಕ್ಸ್ ಕೇಳುವಲ್ಲ. ಪ್ರಮೋದ್ ಸರ್. ಶ್ರಮ 9.5 ಮಾರ್ಕ್ಸ್ ಸಿಕ್ಕಿದೆ, ಪ್ರಮೋದ್ ಸರ್ ಕೊಟ್ಟಿದ್ದಾರೆ. ರೋಹಿಣಿ ಮ್ಯಾಮ್. ಇದು ಶ್ರಮ ಹೇಳಿದಾಗೆ ಜೊತೆಯೆಲ್ಲ ತುಂಬ ಚಾಲೆಂಜಿಂಗ್, ತುಂಬ ಚೆಂದ ಇತ್ತು. ಒಂದ್ಸಲ ಶೊಲ್ಕಟ್ಟು ಬರ್ತದೆ, ಮತ್ತು ಒಂದ್ಸಲ ಸಂಗೀತದ ಮೇಲೆ ಹೋಗ್ತದೆ. ಅದನ್ನು ಜುಗಲ್ಬಂದಿಯಾಗಿ ತಗೊಂಡದ್ದೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಇಂದಿನ ಪ್ರಸ್ತುತಿಗೆ ನನ್ನ ಕಡೆಯಿಂದ 9 ಪಾಯಿಂಟ್ಸ್. 9 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್ ದೀಕ್ಷಾ ಮ್ಯಾಮ್. ಮ್ಯಾಮ್ ಹೇಳಿದ ಹಾಗೆ ನಾನು ಆ ಒಂದು ಮೊಮೆಂಟಲ್ಲಿ ನೋಟ್ ಮಾಡಿದೆ ನಿಮ್ಮ ಕೈ ಬಳೆ ಸಿಕ್ಕಾಕೊಂಡಿದ್ದನ್ನು. ಆದಮೇಲೆ ಅದು ಎಷ್ಟು ಬೇಗ ಮರ್ತೋಯ್ತಂದರೆ ನಿಮ್ಮ ಡಾನ್ಸ್ ಅಷ್ಟು ಅದನ್ನು ಕವರ್ ಅಪ್ ಮಾಡಿಬಿಡ್ತು. ಅಂದರೆ ನಮಗದು ಮ್ಯಾಟರೇ ಆಗಲಿಲ್ಲ. ಕೈ ಸಿಕ್ಕಾಕೊಳ್ತಾ, ಓಕೆ ಫೈನ್, ನೆಕ್ಸ್ಟ್ ಯು ಕೇಮ್ ಬ್ಯಾಕ್. ಆ ದಿದಿತೈ ಮಾಡಿದ್ರಿ ನೀವು. ಅದಾದಮೇಲೆ ಆ 2 ಕೈ ಅವರು ಆಲ್ರೆಡಿ ಮುಂದೆ ಹೋಗಿ ಮಾಡಿಬಿಟ್ಟಿದ್ರು, ನಿಮಗೆ ಅದು ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಯು ಕೇಮ್ ಬ್ಯಾಕ್ ವಿತ್ ಸೇಮ್ ಮೈಂಡ್ ಸೆಟ್. ಆ ಒಂದು ಅಯ್ಯೋ ಹೀಗಾಗೋಯ್ತಲ್ಲ ಅಂತ ನೀವು ಅಂದ್ಕೊಳ್ಳಿಲ್ಲ ನೋಡಿ. ಅದು
ಬಹಳ ಇಂಪಾರ್ಟೆಂಟ್. ಸೊ ನನಗೆ ಇವ್ರು ಹೇಳಿದ ಮೇಲೆ ನನಗೆ ಆಗಿತ್ತಲ್ಲ ಅಂತ ನೆನಪೈತೆ ಹೊರತು ಅಲ್ಲಿವರೆಗೆ ಅದು ನೆನಪೇ ಇರಲಿಲ್ಲ ನಿಜವಾಗ್ಲೂ. ಸೊ ಐ ಲವ್ಡ್ ಯುವರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಫ್ರಮ್ ಮೈ ಸೈಡ್ ಇಟ್ಸ್ ಅ 9.5 ಫಾರ್ ಟುಡೇಸ್. ಸೊ 9.5, 9 ಆ್ಯಂಡ್ 9.5 ತುಂಬ ಒಳ್ಳೆಯ ಮಾರ್ಕ್ಸ್ ಸಿಕ್ಕಿದೆ. ಖುಷಿ ಆಯಿತಾ? ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ವೀಕ್ಷಕರೇ, ಈ ವೇದಿಕೆಯಲ್ಲಿ ಈ ಸಂಚಿಕೆಯಲ್ಲಿ 4 ವಿಶಿಷ್ಟ ಪರ್ಫಾರ್ಮೆನ್ಸಸ್ಗಳನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೇವೆ. ಸೊ ಈ ಕ್ಷಣದಲ್ಲಿ ಇದೀಗ ವೇದಿಕೆಯ ಮೇಲೆ ನಮ್ಮ 4 ಕಂಟೆಸ್ಟೆಂಟ್ಗಳಿಗೆ ಈ ಸುತ್ತಿನ ಸ್ಪೆಷಲ್ ಅಂದರೆ ಡ್ಯುಯೆಟ್ ಪರ್ಫಾರ್ಮೆನ್ಸ್ ರೌಂಡಲ್ಲಿ ಅವರಿಗೆ ಸಾಥ್ ನೀಡಿರುವ ಆ 4 ಜನ ಕಲಾವಿದರನ್ನು ನಾನು ಈ ಮೂಲಕ ವೇದಿಕೆಗೆ ಕರೀಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಆ ಕಲಾವಿದರು ವೇದಿಕೆಯ ಮೇಲೆ ಬರಬೇಕು. ಮತ್ತೊಮ್ಮೆ ಈ ವೇದಿಕೆಗೆ ಸ್ವಾಗತ. ಸೊ ಇವರನ್ನು ಗೌರವಿಸಬೇಕು ಅಂತ ನಮ್ಮ ತೀರ್ಪುಗಾರರಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದೀಕ್ಷಾ ಮ್ಯಾಮ್. ಮತ್ತೊಮ್ಮೆ ನಿಮಗೆ 4ವರಿಗೂ ಈ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತೆ ಸಿಗುವ. ವೀಕ್ಷಕರೇ, ಈ ಸಂಚಿಕೆಯನ್ನು ಮುಗಿಸುವುದಕ್ಕೂ ಮುನ್ನ ಒಂದು ಇಂಪಾರ್ಟೆಂಟ್ ಕೆಲಸ ಬಾಕಿ ಇದೆ. ಸೊ ಯಾರು ಈ ವಾರದ ಬೆಸ್ಟ್ ಪರ್ಫಾರ್ಮರ್? ದೀಕ್ಷಾ ಮ್ಯಾಮ್, ಪ್ಲೀಸ್ ಡೂ ದ ಆನರ್ಸ್. ಯಾರು ಅಂತ ನೀವು ಆಲ್ರೆಡಿ ಈಗ ಗೆಸ್ ಮಾಡಿರ್ತೀರಿ. ಶ್ರಮ. ಸೊ ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಾರೆ ಶ್ರಮ ಹಾಗೂ ಅವರ ಡ್ಯುಯೆಟ್ ಪಾರ್ಟ್ನರ್ ಪ್ರಣತಿ. ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಅವರಿಗೆ ಸಿಗ್ತಾ ಇದೆ ಭಟ್ ಆ್ಯಂಡ್ ಭಟ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಪರ್ಫಾರ್ಮರ್ ಆಫ್ ದ ವೀಕ್ಗೆ ಸಿಗ್ತಾ ಇದೆ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ಕಡೆಯಿಂದ ಕೂಡ ಒಂದು ವಿಶೇಷವಾದ ಗಿಫ್ಟ್ ಹ್ಯಾಂಪರ್. ಅಷ್ಟು ಮಾತ್ರ ಅಲ್ಲ, SG ಪ್ಯೂರ್ ಮಸಾಲೆ ವತಿಯಿಂದ ಮತ್ತೊಂದು ವಿಶೇಷವಾದ ಗಿಫ್ಟ್ ಹ್ಯಾಂಪರ್. ಶ್ರಮ ಆ್ಯಂಡ್ ಪ್ರಣತಿ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನ್ನಿಸ್ತಾ ಇದೆ ಶ್ರಮ? ಖುಷಿ ಆಗ್ತಿದೆ. ಇನ್ನು ಜಡ್ಜಸ್ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಟೈಮ್, ಸೊ ಸ್ವಲ್ಪ ಹೆದರಿಕೆ ಆಗ್ತದೆ. ಸೊ ಗಿಫ್ಟ್ ಹ್ಯಾಂಪರ್ಗಳ ಭಾರ ಮಾತ್ರ ಅಲ್ಲ, ಜವಾಬ್ದಾರಿಯ ಭಾರ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನೂ ಬಿಡೋದಿಲ್ಲ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಫ್ರೆಂಡ್ ಜೊತೆ ಬಂದ್ರಿ, ಪರ್ಫಾರ್ಮ್ ಮಾಡಿದ್ರಿ, ಅಕ್ಕ ಪರ್ಫಾರ್ಮ್ ಮಾಡಿದ್ರಿ, ಈಗ ಗಿಫ್ಟ್ ಹ್ಯಾಂಪರ್ ಎಲ್ಲ ಸಿಗ್ತದೆ, ಶೇರ್ ಮಾಡ್ತೀರಾ ಅಥವಾ ಶ್ರಮನಿಗೆ ಎಲ್ಲ ಫುಲ್ ಶೇರ್ ಮಾಡ್ತೀರಿ? ಏನು ಅನ್ನಿಸ್ತದೆ? ಖುಷಿ ಆಯಿತು. ಸೊ ಖುಷಿ ಆಯಿತು ಅವ್ರಿಗೆ. ಒಟ್ಟು ಈಗ ಬೇಗ ಇಲ್ಲಿಂದ ಹೋಗಿ ಅದನ್ನು ಓಪನ್ ಮಾಡಿ ಓಕೆ, ಗೊತ್ತಾಗ್ತದೆ, ಅರ್ಥ ಆಗ್ತದೆ. ಸೊ ಬೇಗ ಕಳಿಸಿಕೊಡ್ತೇವೆ. ಓಕೆ, ಮತ್ತೊಮ್ಮೆ ನಿಮ್ಮಿಬ್ಬರಿಗೆ ಸಹ ಕಂಗ್ರ್ಯಾಚುಲೇಷನ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ನಟನಂ ಕೇವಲ ಒಂದು ಸ್ಪರ್ಧೆ ಮಾತ್ರವಲ್ಲ, ಈ ವೇದಿಕೆ ಅದಕ್ಕೂ ಮಿಗಿಲಾದದ್ದು. ಅನೇಕ ವಿಷಯಗಳ ಪ್ರಸ್ತಾವನೆ ಇಲ್ಲಿ ಆಗ್ತಾ ಇದೆ, ಅನೇಕ ವಿಷಯಗಳ ಬಗ್ಗೆ ನಾವು ಚರ್ಚಿಸ್ತಾ ಇದ್ದೇವೆ. ಅದರ ಜೊತೆ ಅದ್ಭುತವಾದ ಪ್ರಸ್ತುತಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸತನದ ಜೊತೆ ಮತ್ತಷ್ಟು ವಿಶೇಷ ಪ್ರಸ್ತುತಿಗಳೊಂದಿಗೆ ನಾವು ಬರ್ತಿರ್ತೇವೆ. ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ. ಪ್ರಮುಖ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಧರಣಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ, ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7. ನಮಸ್ಕಾರ.